ಕಳೆದ ಬಾರಿ ಪಾಠದಲ್ಲಿ ಕೊನೆಯದಾಗಿ 2 ಶ್ಲೋಕಗಳನ್ನು ನೋಡಿದ್ವಿ. ಜರಾಮರಣ ಮೋಕ್ಷಾಯ ಮಾಂ ಆಶ್ರಿತ್ಯ ಯತಂತಿಯೇ ತೇ ಬ್ರಹ್ಮ ತತ್ವಿದುಃ ಕೃತ್ಸ್ನಂ ಅಧ್ಯಾತ್ಮಂ ಕರ್ಮ ಚ ಅಖಿಲಂ. ಆಮೇಲೆ ಮತ್ತೊಂದು ಶ್ಲೋಕ, ಸ ಆದಿಭೂತ ಆದಿದೈವಂ ಮಾಂ ಸ ಆದಿಯಜ್ಞಂಚ ಯೇ ವಿದುಃ ಪ್ರಯಾಣಕಾಲೇ ಅಪಿ ಚ ಮಾಂ ತೇ ವಿದುಃ ಯುಕ್ತಚೇತಸಃ ಅಂತ. ಇದು ತುಂಬ ಮುಖ್ಯವಾದಂಥ ಶ್ಲೋಕ. ಜೀವನದಲ್ಲಿ ನಾವು ಮನುಷ್ಯನ ದೌರ್ಬಲ್ಯದ ಬಗ್ಗೆ ತಿಳ್ಕೊಂಡಿದ್ವಿ 2ನೇ ಅಧ್ಯಾಯದಲ್ಲಿ. ಮನುಷ್ಯನಿಗೆ ಅಜ್ಞಾನ ಅಂತಂದರೆ ತಿಳುವಳಿಕೆ ಇಲ್ಲದೆ ಇರೋದು. ಇದನ್ನು ಒಂದು ಹಂತದಲ್ಲಿ ಅವಿದ್ಯೆ ಅಂತೇವೆ. ಅವಿದ್ಯೆ ಅಂತಂದರೆ ಈ ತಿಳುವಳಿಕೆ ಸಾಕಾಗದೇ ಇರೋದು. ತಿಳುವಳಿಕೆ ಇಲ್ಲದೇ ಇರೋದು ಒಂದು ಕಡೆ, ತಿಳುವಳಿಕೆ ಸಾಕಾಗದೆ ಅಂದರೆ ಸ್ವಲ್ಪ ಇದೆ ಜ್ಞಾನ, ಆದರೆ ಅದಷ್ಟು ಸರಿ ಹೋಗ್ತಾ ಇಲ್ಲ. ನಮ್ಮ ಒಂದು ಮೋಟೋ ರೀಚ್ ಆಗಲಿಕ್ಕೆ ಅಷ್ಟು ಸರಿ ಹೋಗ್ತಾ ಇಲ್ಲ ಅಂತ ಅದನ್ನು ಅವಿದ್ಯೆ ಅಂತ ಕರಿತೇವೆ. ಅವಿದ್ಯೆ ಅಂತಂದರೆ ಗೊತ್ತಿಲ್ಲದವನು ಅಂತ ಅರ್ಥ ಅಲ್ಲ. ಅಜ್ಞಾನಿ ಅಂತಂದರೆ ಗೊತ್ತಿಲ್ಲದವನು. ಯಾವಾಗ ಅಜ್ಞಾನ ಅಂತಂಬೋದು ಬರುತ್ತೋ, ಗೊತ್ತಿಲ್ಲದೇ ಇರುತ್ತೋ, ಆವಾಗ ಸಾಮಾನ್ಯವಾಗಿ ಮೋಹಕ್ಕೊಳಗಾಗ್ತೇವೆ. ಯಾವಾಗ ಗೊತ್ತಾಗೋದಿಲ್ವೋ ಆವಾಗ ನಮಗೆ ತಪ್ಪು ತಿಳುವಳಿಕೆ ಬರುತ್ತೆ. ಸಹಜ. ಗೊತ್ತಿಲ್ಲದೇ ಇದ್ದಾಗ ತಪ್ಪು ತಿಳುವಳಿಕೆ ಬರುತ್ತೆ, ಸರಿಯಾದಂಥ ಅರಿವು ಇರೋದಿಲ್ಲ. ಆ ತಪ್ಪು ತಿಳುವಳಿಕೆ ಹಾಗೇ ಮುಂದುವರಿಸಿಕೊಂಡು ಹೋದಾಗ ಏನಾಗುತ್ತೆ, ಆ ತಪ್ಪು ತಿಳುವಳಿಕೆ ಗಟ್ಟಿಯಾಗಿಬಿಡುತ್ತೆ. ಈ ತಪ್ಪು ತಿಳುವಳಿಕೆ ಸರಿಯಾದದ್ದು ಅಂತಂಬೋ ಒಂದು ನಂಬಿಕೆ ಬಂದ್ಬಿಡ್ತದೆ. ಅದನ್ನೇ ನಾವು ಸಮೋಹ ಅಂತ ಕರಿತೇವೆ. ಹಿಂದೆ 2ನೇ ಅಧ್ಯಾಯದಲ್ಲಿ ಕೂಡ ನೋಡ್ತೇವೆ. ಧ್ಯಾಯತೋ ವಿಷಯಾನ್ ಪುಂಸಃ ಸಂಗಸ್ತೇಷೋಪಜಾಯತೆ ಸಂಗಾತ್ ಸಂಗಾಯತೆ ಕಾಮಃ ಕಾಮಕ್ರೋಧೋಪಿ ಜಾಯತೆ ಕ್ರೋಧಾತ್ ಭವತಿ ಸಮೋಹ. ಕ್ರೋಧಾತ್ ಭವತಿ ಕೋಪದಿಂದ ಸಮೋಹ ಬರುತ್ತೆ. ಕೋಪ ಯಾವ ಬರುತ್ತೆ? ತಿಳುವಳಿಕೆ ಇಲ್ಲದೆ ನಾನು ತಿಳ್ಕೊಂಡದ್ದೇ ಶ್ರೇಷ್ಠವಾದದ್ದು, ನನಗೇ ಎಲ್ಲ ಗೊತ್ತಿದೆ ಅಂತಂಬೋ ಸಂದರ್ಭದಲ್ಲಿ ಕೋಪ ಬರುತ್ತೆ. ಆ ಕೋಪದಿಂದ ಸಮೋಹ ಮತ್ತಿಷ್ಟು ಗಟ್ಟಿಯಾಗ್ತದೆ. ಸಮೋಹ ಹಾಗೆ ಗಟ್ಟಿ ಆಗ್ತಾ ಹೋದರೆ ಆಮೇಲೆ ಸತ್ಯ ಯಾವುದು ಅಂತ ಗೊತ್ತಿದ್ದಾಗ ಕೂಡ, ಗೊತ್ತಾದ ಮೇಲೆ ಕೂಡ ತಿಳ್ಕೊಳ್ಳಿಕ್ಕೆ ಹೋಗೋದಿಲ್ಲ. ಒಂದು ಯಾರಾದರೂ ಬಂದು ಇದು ಸರಿಯಲ್ಲಪ್ಪ, ಇಲ್ಲ ನಾನು ಕರೆಕ್ಟಾಗಿದ್ದೇನೆ, ನಾನು ಇಷ್ಟು ದಿನ ನಂಬಿಕೊಂಡು ಪಾಲಿಸ್ಕೊಂಡು ಬಂದಿದ್ದೇನೆ, ಅದು ತಪ್ಪ ಅಂತ ಈ ರೀತಿ ಒಂದು ಸ್ಥಿತಿಗೆ ಹೊರಟೋಗ್ತೇವೆ. ಅದಕ್ಕಾಗಿ ಭಗವಂತ ಏನು ಹೇಳ್ತಾನೆ, ಮನುಷ್ಯ ಜ್ಞಾನವನ್ನು ಗಳಿಸಬೇಕು. ಅದು ಎಂಥ ಜ್ಞಾನ ಅಂತಂದರೆ, ಯಾವುದನ್ನು ತಿಳ್ಕೊಂಡ್ರೆ ಇನ್ನು ತಿಳ್ಕೊಳ್ಳಿಕ್ಕೇನು ಅವಶ್ಯಕತೆ ಇಲ್ಲವೋ ಅಂಥ ಜ್ಞಾನವನ್ನು ಗಳಿಸಬೇಕು. ಅದನ್ನು ಇಲ್ಲಿ ಸಬ್ಜೆಕ್ಟ್ಸ್ ರೂಪದಲ್ಲಿ ಭಗವಂತ ವಿಂಗಡಣೆ ಮಾಡ್ತಾನೆ. ಒಟ್ಟಿಗೆ ಕೊನೆಯ ಶ್ಲೋಕದಲ್ಲಿ ಭಗವಂತ ಹೇಳಿದ್ದು 7ನೇ ಅಧ್ಯಾಯದಲ್ಲಿ ಇದೇ ರೀತಿ. ಅದನ್ನು ಒಟ್ಟಿಗೆ ನಾವು ನೋಡಿದ್ರೆ 6 ಸಬ್ಜೆಕ್ಟುಗಳು. ವಿದುರ ಪಾಂಡವರಿಗೆ ಹೇಳೋದು ಕೂಡ ಇದೆ. ಅವನು ಲಾಜಿಕ್ ಹೇಳ್ತಾನಲ್ವ, 1ರಿಂದ 2 ತಿಳಿದು 3ರಿಂದ 4ರಿಂದ 3 ವಶ ಮಾಡಿಕೊಂಡು 5 ಗೆದ್ದು 6 ತಿಳಿದು 7 ಬಿಟ್ಟು ರಾಜ್ಯವನ್ನು ಆಳು ಅಂತ ಧರ್ಮರಾಜನಿಗೆ ಹೇಳ್ತಾನೆ. ಒಂದಂತಂದರೆ ಏನು? ಮನುಷ್ಯನಾದವ್ರಿಗೆ ಬುದ್ಧಿ ಇರಬೇಕು, ರಾಜನಾದವ್ರಿಗೆ ಬುದ್ಧಿ ಇರಬೇಕು. ಆ ಬುದ್ಧಿಯಿಂದ 2 ನಿರ್ಧಾರ ಮಾಡಬೇಕು. ಯಾವುದು ದ್ವಂದ್ವಗಳು ಅಂತೇವೆ, ಯಾವುದು ಒಳ್ಳೆಯದು, ಯಾವುದು ತಪ್ಪು, ಯಾವುದು ಸತ್ಯ, ಯಾವುದು ಅಸತ್ಯ, ಯಾವುದು ಧರ್ಮ, ಯಾವುದು ಅಧರ್ಮ, ಇದು ತಿಳ್ಕೊಳ್ಳದೆ ಮುಂದೆ ಹೋಗಬಾರದು. ಆಮೇಲೆ 4ರಿಂದ 3 ಜನನ ವಶ ಮಾಡಿಕೊಳ್ಳಬೇಕು. 3 ಅಂತಂದರೆ ಒಬ್ಬ ನಮ್ಮ ಪಕ್ಷದವರು, 2ನೇದು ನಮ್ಮ ವಿರೋಧ ಪಕ್ಷದವರು, 3ನೇದು ತಟಸ್ಥರು, ಯಾರಿಗೂ ಸಂಬಂಧ ಇಲ್ಲ, ಯಾರಾದರೂ ಏನು ಬೇಕಾಗಿದ್ರಿ ಅಂತಂತಾರೆ ನೋಡಿ, ಅವ್ರು ತಟಸ್ಥರು. ಈ 3 ಜನನ 4 ವಸ್ತುಗಳಿಂದ, ಅಂದರೆ ಸಾಮ, ದಾನ, ಭೇದ, ದಂಡ. ಒಳ್ಳೆ ಮನುಷ್ಯ ಒಳ್ಳೆ ಮಾತಿಂದ ಕೇಳೋನಿಗೆ ಆದರೆ ಒಂದು ಒಳ್ಳೆ ಮಾತು ಹೇಳಿ. ಪಾಪ ತಾಪತ್ರದಿಂದ ತಪ್ಪು ಮಾಡ್ತಾ ಇದ್ದಾನೆ, ದಾನ ಮಾಡಿ. ಅಥವಾ ಬೇಕಂತಲೇ ಮಾಡ್ತಿದ್ದಾನೆ, ಭೇದ, ಸ್ವಲ್ಪ ಬೈರಿ. ಯಾವುದಕ್ಕೂ ಬಗ್ಗದೇ ಇದ್ರೆ 4ನೇದು ದಂಡ. ಈ 4ರಿಂದ 3 ಜನನ ವಶಕ್ಕೆ ತಂದುಕೋ. 5 ಗೆಲ್ಲು. ದೇಶವನ್ನು ಗೆಲ್ಲೋದಲ್ಲ, ಪಂಚೇಂದ್ರಿಯಗಳನ್ನು ಗೆಲ್ಲು. ಪಂಚೇಂದ್ರಿಯಗಳು ಗೆಲ್ಲದೇ ಇದ್ದರೆ ರಾಜ ಮರಳಾಗ್ಬಿಡ್ತಾನೆ. ಯಾರು ಬೇಕಾದ್ರೆ ಎಕ್ಸ್ಪ್ಲಾಯ್ಟ್ ಮಾಡ್ಬೋದು. ಹೆಣ್ಣು ಮಕ್ಕಳನ್ನು ಕೊಟ್ಟು ಎಕ್ಸ್ಪ್ಲಾಯ್ಟ್ ಮಾಡ್ಬೋದು, ಹಣದ ಆಶೆಯಿಂದ ಎಕ್ಸ್ಪ್ಲಾಯ್ಟ್ ಮಾಡ್ಬೋದು, ಕೀರ್ತಿ ಅವರನ್ನು ಹೊಗಳಿಕೆಯಿಂದ ಎಕ್ಸ್ಪ್ಲಾಯ್ಟ್ ಮಾಡ್ಬೋದು.
ಹಾಗಾಗಿ 5 ಗೆಲ್ಲಬೇಕು, 6 ತಿಳಿಬೇಕು. ಯಾವುದು ತಿಳ್ಕೊಂಡ್ರೆ ಇನ್ನೇನು ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲವೋ, ಈ ಪ್ರಪಂಚದಲ್ಲಿ ಎಲ್ಲ ವಿಷಯಗಳು ಒಳಪಟ್ಟಿರುವಂಥ 6 ವಿಷಯಗಳನ್ನೇ ತಿಳ್ಕೊಳ್ಬೇಕು. ಇದನ್ನೇ ಹೇಳ್ತಾನೆ ವಿದುರ. ಅಧಿಭೂತ ವಿಜ್ಞಾನ, ಅಧ್ಯಾತ್ಮ ವಿಜ್ಞಾನ, ಅಧಿದೈವ ವಿಜ್ಞಾನ, ಅಧಿಯಜ್ಞ ವಿಜ್ಞಾನ, ಬ್ರಹ್ಮ ವಿಜ್ಞಾನ, ಕರ್ಮ ವಿಜ್ಞಾನ. ಹಿಂದಿನ ಜ್ಯೋತಿಷ್ಶಾಸ್ತ್ರದ ಪಾಠಗಳಲ್ಲಿ ಇದರ ಬಗ್ಗೆ ಕಿಂಚಿತ್ ನಮಗೆ ಜ್ಞಾನ ತಿಳ್ಕೊಂಡಿದ್ದೇವೆ. ಮುಖ್ಯವಾಗಿ 7ನೇ ಅಧ್ಯಾಯದಲ್ಲಿ ಭಗವಂತ ಇದನ್ನು ಉಲ್ಲೇಖನೆ ಮಾಡ್ತಾನೆ. ಅರ್ಜುನ ಇದರ ಬಗ್ಗೆ 8ನೇ ಅಧ್ಯಾಯದಲ್ಲಿ ಪ್ರಶ್ನೆ ಮಾಡ್ತಾನೆ. ಹಾಗಾಗಿ ಮತ್ತೊಮ್ಮೆ ಕಿರು ಪರಿಚಯನ ಮಾಡಿಕೊಳ್ಳೋಣ. ಅಧಿಭೂತ ವಿಜ್ಞಾನ ಅಂತಂದರೆ ಕಣ್ಣಿಗೆ ಕಾಣುವಂಥದ್ದು, ಮೆಟೀರಿಯಲ್ ಸೈನ್ಸ್ ಅಂದರೆ ಅದು ಜಡ ಪದಾರ್ಥ, ಜೀವ ಪದಾರ್ಥ ಎರಡರ ಬಗ್ಗೆ ತಿಳ್ಕೊಳ್ಳೋದು. ಅಧ್ಯಾತ್ಮ ವಿಜ್ಞಾನ ಅಂತಂದರೆ ಆತ್ಮ ಅಂತಂದರೆ ಅನೇಕ ಆಯಾಮಗಳಿದೆ ಅಂತ ತಿಳ್ಕೊಂಡು, ಶರೀರ, ಮನಸ್ಸು, ಅಲ್ಲಿಂದ ಒಳಗೆ ಹೋದರೆ ಜೀವ, ಅಲ್ಲಿಂದ ಹೋದರೆ ಭಗವಂತ. ಇಲ್ಲಿ ಅಧ್ಯಾತ್ಮ ಅಂತಂದರೆ ಅಧಿಕವಾಗಿ ತಿಳ್ಕೊಳ್ಳೋದು. ಯಾವುದ್ರ ಬಗ್ಗೆ? ಆತ್ಮದ ಬಗ್ಗೆ. ಮನಸ್ಸಿನ ಬಗ್ಗೆ ತಿಳ್ಕೊ, ನಿನ್ನ ಜೀವದ ಬಗ್ಗೆ ತಿಳ್ಕೊ, ಶರೀರದ ಬಗ್ಗೆ ತಿಳ್ಕೊ. ಇದನ್ನು ತಿಳ್ಕೊಳ್ಳೋದನ್ನೇ ಅಧ್ಯಾತ್ಮ ವಿಜ್ಞಾನ ಅಂತ ಕರಿತೇವೆ. ಅಧಿದೈವ ಅಂತಂದರೆ ಪ್ರತಿಯೊಂದು ಇಂದ್ರಿಯದಲ್ಲೂ ಕೆಲಸ ಮಾಡುವಂಥ ಒಂದು ದೇವತಾ ಶಕ್ತಿ ಇದೆ. ನಾವೇನು ಮಾಡ್ತಾ ಇಲ್ಲ, ಅದು ನಿಯಂತ್ರಣ ಮಾಡ್ತಾ ಇದೆ. ಅದರ ಬಗ್ಗೆ ತಿಳ್ಕೊ. ಈಗ ಮನಸ್ಸು ಅಂದರೆ ನನ್ನ ಮನಸ್ಸು ನಾ ಹೇಳ್ದಂಗೆ ಕೇಳ್ತದ? ನಾ ಹೇಳ್ದಂಗೆ ಯಾಕೆ ಕೇಳೋದಿಲ್ಲ? ಸೊ ಯಾರೋ ಹೇಳ್ದಂಗೆ ಕೇಳ್ತಾ ಇದೆ. ಯಾರು ಹೇಳ್ದಂಗೆ ಕೇಳ್ತಾ ಇದೆ ಅಂತ ತಿಳ್ಕೊಳ್ಳೋದೇ ಅಧಿದೈವ ವಿಜ್ಞಾನ. ಅಧಿಯಜ್ಞ, ಸೊ ಇವರ ಎಲ್ಲರ ಹತ್ರ ಕೋಆರ್ಡಿನೇಟ್ ಮಾಡಿಕೊಳ್ತಾ ಕೆಲಸ ಮಾಡಿಸುವನು ಯಾರು? ಅದು ಅಧಿಯಜ್ಞ ವಿಜ್ಞಾನ. ಅದು ಭಗವಂತ ನನ್ನ ಶರೀರದ ಒಳಗೆ ವಿವಿಧ ತತ್ವಾಭಿಮಾನ ದೇವತೆಗಳಿಂದ ಒಂದೊಂದು ಕಾರ್ಯವನ್ನು ಮಾಡಿಸ್ತಾ ಇದ್ದಾನೆ. ಈ ಭಗವಂತ ನನ್ನ ಹತ್ರ ಯಾವ ಕ್ರಿಯೆಗಳನ್ನು ಮಾಡಿಸ್ತಾ ಇದ್ದಾನೋ ಈ ಜಗತ್ತಿನಲ್ಲೆಲ್ಲ ಕೂಡ ಅದೇ ಕ್ರಿಯೆಯನ್ನು ಮಾಡಿಸ್ತಾ ಇದ್ದಾನೆ ಅಂತ ತಿಳ್ಕೊಳ್ಳೋದೇ ಬ್ರಹ್ಮ ವಿಜ್ಞಾನ ಅಂತ ಕರಿತೇವೆ. ಕೊನೆಯದಾಗಿ ಇದು ಯಾಕೆ ಮಾಡಿಸ್ತಾ ಇದ್ದಾನೆ? ಏನೋ ಒಂದು ಕಾರಣ ಬೇಕಲ್ವಾ? ಯಾರಿಗೋಸ್ಕರ ಮಾಡಿಸ್ತಾ ಇದ್ದಾನೆ? ರೀಸನ್ ಏನು? ಅದನ್ನು ಕರ್ಮ ವಿಜ್ಞಾನ. ಇದು ಸಂಕ್ಷಿಪ್ತವಾಗಿ ನಾವು ನೋಡಿದ್ರೆ ಗೊತ್ತಾಗ್ತದೆ. ಈಗ ನಾವು 8ನೇ ಅಧ್ಯಾಯಕ್ಕೆ ಹೋಗೋಣ. ಅಕ್ಷರ ಪರಬ್ರಹ್ಮ ಯೋಗ, ಪ್ರಣವಾರ್ಥ ಯೋಗ ಅಂತ ಕೂಡ ಕರೀತಾರೆ. ಇದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಇಲ್ಲಿ ಮೊದಲು ಅರ್ಜುನನ ಪ್ರಶ್ನೆಯಿಂದಲೇ ಮೊದಲಾಗ್ತದೆ. ಮುಂಚಿತವಾಗಿ ನಾವು ನೋಡಿದ್ರೆ ಅಧ್ಯಾತ್ಮದಲ್ಲಿ ತಿಳಿದುಕೊಳ್ಳಬೇಕಾದ ಸಂಗತಿ ಬ್ರಹ್ಮ ಅಂತ ಹೇಳ್ತಾನೆ ಕೃಷ್ಣ. ಸೊ ಬ್ರಹ್ಮ ಅನ್ನೋ ಪದಕ್ಕೆ ನಮಗೆ ಗೊತ್ತಿದೆ, ಅವವೃದ್ಧೋ ಅಂತ ಕರೀತಾರೆ. ಯಾವುದು ದೊಡ್ಡದಾದದ್ದೋ ಅದನ್ನು ತಿಳ್ಕೊಳ್ಳೋದು ಅಂತ ಅರ್ಥ. ಹೀಗೆ 7ನೇ ಅಧ್ಯಾಯ ಕೊನೆಯಲ್ಲಿ ಕೃಷ್ಣ ಸಂಕ್ಷಿಪ್ತವಾಗಿ 6 ತತ್ವಗಳ ಬಗ್ಗೆನೂ ಹೇಳಿದ. ಸೂಕ್ಷ್ಮವಾಗಿ 7ನೇ ಅಧ್ಯಾಯದ ಕೊನೆಯ 2 ಶ್ಲೋಕಗಳು ಗಮನಿಸಿದರೆ ಅಲ್ಲಿ ಕೃಷ್ಣ ತತ್ ಬ್ರಹ್ಮ ಅಂತ ಕರೆದಿದ್ದಾನೆ. ಅಂದರೆ ತತ್ ಅಂತಂದರೆ ಅದು ಅಂತ ಅರ್ಥ ಸಂಸ್ಕೃತದಲ್ಲಿ. ಆ ಬ್ರಹ್ಮತತ್ವ ಅಂತ ಅಂದಿದ್ದಾನೆ. ಕೊನೆಯಲ್ಲಿ ಮತ್ತೇನೋ ನನ್ನನ್ನು ಸೇರುತ್ತಾರೆ ಮಾಂ ಅಂತ ಹೇಳ್ತಾನೆ. ಇಲ್ಲಿ ನಮಗೆ ಕೃಷ್ಣ ಮತ್ತು ಬ್ರಹ್ಮತತ್ವ ಬೇರೆ ಬೇರೆಯಾಗಿ ಅನ್ನುವಂಥ ಒಂದು ಸಂಶಯ ಬರುತ್ತೆ. ಅದು ಬ್ರಹ್ಮತತ್ವ ಅಂತ ಒಂದು ಕಡೆ ಅಂತಾನೆ, ನನ್ನನ್ನು ತಿಳ್ಕೊಂತ ಇನ್ನೊಂದು ಕಡೆ ಅಂತಾನೆ. ಅದೇ ಬೇರೆ ಬೇರೆನೋ? ಎರಡು ಒಂದೇ ತಾನೆ? ಈ ಸಂಶಯ ಬರುತ್ತೆ. ಇನ್ನು ಇಲ್ಲಿ ಕೃಷ್ಣ ಬಳಸಿದಂಥ ಪದಗಳು ನೋಡಿದಾಗ ಅಲ್ಲಿ ಅನೇಕ ಅರ್ಥಗಳು ನಮಗೆ ಕಾಣುತ್ತೆ. ಉದಾಹರಣೆಗೆ ಬ್ರಹ್ಮ ಅಂತ ಎನ್ನೋ ಪದಕ್ಕೆ ಸಂಸ್ಕೃತದಲ್ಲಿ ಅನೇಕ ಅರ್ಥಗಳಿದೆ. ಬ್ರಹ್ಮ ಅಂತಂದರೆ ಜೀವ ಅಂತ ಅರ್ಥ. ಅದಕ್ಕಿಂತಲೂ ಮೇಲೆ ಜೀವಕ್ಕಿಂತಲೂ ಹಿರಿಯಾದಂಥದ್ದು ಯಾವುದು? ಚತುರ್ಮುಖ ಬ್ರಹ್ಮ, ಅದನ್ನು ಬ್ರಹ್ಮ ಅಂತ ಕರಿತೇವೆ. ಆಮೇಲೆ ಶ್ರೀತತ್ವ, ಆಮೇಲೆ ಭಗವಂತನ ಬಗ್ಗೆ ತಿಳಿಸುವಂಥ ವೇದಗಳು, ಇದನ್ನೆಲ್ಲ ತನ್ನು ಕೂಡ ಬ್ರಹ್ಮ ಅಂತಂಬೋ ಶಬ್ದದಿಂದಲೇ ಬಳಸ್ತಾರೆ. ಅಧ್ಯಾತ್ಮ ಎನ್ನುವಲ್ಲಿ ಆತ್ಮಪದಕ್ಕೆ ಶರೀರ, ಮನಸ್ಸು, ಜೀವ, ಪರಮಾತ್ಮ ಇತ್ಯಾದಿ ಅನೇಕ ಅರ್ಥಗಳಿದೆ. ಆಮೇಲೆ ಕರ್ಮ ಅಂತ ಅಂಬೋದು ಬಂದಿದೆಯಲ್ಲ, ಕರ್ಮ ಎನ್ನುವ ಪದದಲ್ಲಿ ನಾವು ಸಹಜವಾಗಿ ನಾವು ಬಳಸ್ತೇವಲ್ಲ, ಅವನ ಕರ್ಮ ಅಂತೇವೆ. ಏನೋ ಅಯ್ಯೋ ಬಿಡು ಅವನ ಕರ್ಮ ಅದು ಅಂತ. ಅಲ್ಲಿ ಆ ಕರ್ಮ ಅಂದರೆ ಅರ್ಥ ಏನು? ಆ ಸಂದರ್ಭದಲ್ಲಿ ಪ್ರಾರಬ್ಧ ಕರ್ಮ ಅಂತ. ಇನ್ನು ಕೆಲವಿನ ಕಡೆ ಪ್ರಯೋಗ ಕಾಲಕ್ಕೆ ಒಳ್ಳೆಯ ಕರ್ಮಗಳನ್ನ ಮಾಡಬೇಕಪ್ಪ ಅಂತಂತಾರೆ. ಅಲ್ಲಿ ಕರ್ಮ ಅಂತಂದ್ರೆ ಏನು? ಪ್ರಾರಬ್ಧ ಕರ್ಮ ಅಲ್ಲ, ಅಲ್ಲಿ ಕರ್ತವ್ಯ ಕರ್ಮ. ಸಂದರ್ಭಾನುಸಾರವಾಗಿ ಅದರ ಅರ್ಥ ಬದಲಾಗ್ತದೆ. ಸೊ ಮನುಷ್ಯನ ತಾನು ಮಾಡಬೇಕಾದಂಥ ಕರ್ತವ್ಯಗಳನ್ನು ಕೂಡ ಕರ್ಮ ಅಂತ ಶಬ್ದದಲ್ಲಿ ಬಳಸ್ತೀವಿ. ಇದು 2 ಅರ್ಥ ಇದೆ.
ಆಮೇಲೆ ಅಧಿಭೂತ ಅನ್ನೋದರಲ್ಲಿ ಭೂತ ಅಂತಂಬ ಪದಕ್ಕೆ ಜಡ ಹಾಗೂ ಚೇತನ ಎನ್ನುವಂಥ ಎರಡು ಪದಾರ್ಥ ಇದೆ, ಎರಡು ಅರ್ಥ ಇದೆ. ಸಾಮಾನ್ಯವಾಗಿ ಜಡ. ಚೇತನ ಯಾಕೆ ಅಂತಂದರೆ ಜಡ ಒಂದು ಚೇತನ ನಮ್ಮ ಜೀವವನ್ನು ನಿಯಂತ್ರಣ ಮಾಡಲಿಕ್ಕಾಗೋದಿಲ್ಲ. ಚೇತನ ಬಂದು ಜಡವನ್ನು ನಿಯಂತ್ರಣ ಮಾಡಬಹುದು, ಆದರೆ ಸ್ವತಃ ನಿಯಂತ್ರಣ ಮಾಡದೇ ಇದ್ರೂ ಅಟ್ಲೀಸ್ಟ್ ನಿಯಂತ್ರಣ ಮಾಡ್ತಾನೆ. ಸೊ ಈ ಎರಡು ಅರ್ಥದಲ್ಲಿ ಭೂತ ಅಂತಂಬ ಪದಕ್ಕೆ ಅರ್ಥ ಇದೆ. ಇದೇ ರೀತಿ ಅಧಿದೈವ ಅಂತಂದರೆ ದೈವರಲ್ಲಿ ಅಂದರೆ ದೇವತೆಗಳಲ್ಲಿ ಅಧಿಕನಾದವನು ಅಧಿದೈವ. ಸೊ ದೇವತೆಗಳಿಗೆ ಸಂಬಂಧಪಟ್ಟದ್ದು ಕೂಡ ಅಧಿದೈವ ಅಂತ ಕರೀತಾರೆ. ಹೀಗೆ ಆ 6 ಶಬ್ದಗಳು ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ಆಯಾಮದಲ್ಲಿ ತೆರೆದುಕೊಳ್ಳುವಂಥದ್ದು. ಹೀಗಿರುವಾಗ ಕೃಷ್ಣ ಹೇಳಿರುವಂಥ ಈ 6 ಸಂಗತಿಯನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳುವುದು ತುಂಬ ಕಷ್ಟ. ಕೊನೆಯ ಶ್ಲೋಕದಲ್ಲಿ ಹೇಳ್ತಾನೆ, ನಮ್ಮ ಜೀವನ ಪ್ರಯಾಣದ ಕೊನೆಯ ಶ್ಲೋಕ ನೋಡಿದ್ವಲ್ಲ, ಪ್ರಯಾಣ ಕಾಲೇ ಅಪಿಚ ಮಾಂತೆ ವಿದು ಯುಕ್ತಚೇತಸಃ. ಪ್ರಯಾಣ ಅಂತಂದರೆ ಏನು? ಸೊ ನಾವು ಈ ಶಬ್ದವನ್ನು ವ್ಯವಹಾರದಲ್ಲಿ ಬಹಳ ಬಳಸ್ತೇವೆ. ಪ್ರಯಾಣ ಮಾಡ್ತಾ ಇದ್ದಾನೆ, ಪ್ರಯಾಣಿಕರು ಈಗ ಬಳಸ್ತೀವಲ್ಲ. ಸಂಸ್ಕೃತದಲ್ಲಿ ಯಾನ ಅಂತಂದರೆ ಏನಂತಂದರೆ ಹೋಗುವುದು, ಗುರಿ, ಪ್ರಯಾಣ ಮಾಡೋದು. ನಾವಿವಾಗ ಪ್ರಯಾಣ ಅಂತಂಬ ಯಾವುದು ಶಬ್ದದಲ್ಲಿ ಬಳಸ್ತಾ ಇದ್ದೇವೆ ಅದನ್ನು ಯಾನ ಅಂತ ಕರಿತೇವೆ. ಪ್ರಯಾಣ ಅಂತಂದರೆ ಪ್ರತ್ಯೇಕವಾದ ಯಾನ, ವಿಶಿಷ್ಟವಾದಂಥ ಪ್ರಕೃಷ್ಟವಾದಂಥ ಯಾನ ಅಂತಂದರೆ ಏನು? ಅದು ವಿಶೇಷವಾಗಿರಬೇಕು ಪ್ರಯಾಣ. ಮನುಷ್ಯ ಜೀವನದಲ್ಲಿ ವಿಶೇಷವಾದ ಪ್ರಯಾಣ ಏನಿರ್ತದೆ? ಇಲ್ಲಿಂದ ಭೂಮಿಯಿಂದ ತರಳೋದು, ಅದೇ ವಿಶೇಷವಾದ ಪ್ರಯಾಣ. ಸೊ ಈ ವಿಶೇಷವಾದಂಥ ಪ್ರಯಾಣ ಇಲ್ಲಿ ಪ್ರಯಾಣ ಅಂತ ಕರೀತಾರೆ. ಸೊ ಹಾಗೆ ಕೊನೆಯ ಕಾಲದಲ್ಲಿ ಅಂತ ಅರ್ಥ. ಮನುಷ್ಯ ಈ 6 ವಿಜ್ಞಾನಗಳನ್ನು 6 ಶಾಸ್ತ್ರಗಳನ್ನು ಕೂಡ ಕೊನೆಯ ಕಾಲದವರೆಗೂ ನೆನಪಿಟ್ಟುಕೊಳ್ಳಬೇಕು, ಕೊನೆಯ ಕಾಲದಲ್ಲಿ ನೆನಪಾಗಬೇಕು. ಒಂಥರ ಹೇಳಬೇಕಾದ್ರೆ 8ನೇ ಅಧ್ಯಾಯ ನಮ್ಮ ಅಂತ್ಯಕಾಲವನ್ನು ಸೂಚನೆ ಮಾಡ್ತದೆ. ಅಂತ್ಯಕಾಲದಲ್ಲಿ ನಮ್ಮ ಸ್ಥಿತಿ ಹೇಗಿರುತ್ತೆ, ಮನುಷ್ಯ ಯಾವ ರೀತಿ ವರ್ತನೆ ಮಾಡ್ತಾನೆ, ಅದನ್ನೆಲ್ಲ ಕೂಡ ತುಂಬ ವಿಶೇಷವಾದಂಥ ಅಧ್ಯಾಯ. ಸೊ ನಮ್ಮ ಜೀವನದ ಪಯಣದ ಕೊನೆಯ ಕ್ಷಣದಲ್ಲಿ ಈ ಅರಿವನ್ನು ಉಳಿಸಿಕೊಂಡಿರಬೇಕು ಅಂತ ಅರ್ಥ. ಅದು ಹೇಗೆ ಸಾಧ್ಯ? ದೇಹತ್ಯಾಗ ಮಾಡುವಾಗ ಮಾನಸಿಕ ಚಿಂತನೆ ಹೇಗಿರಬೇಕು? ದೇಹತ್ಯಾಗದ ನಂತರ ಜೀವ ಮಾರ್ಗದಲ್ಲಿ ಯಾವ ಮಾರ್ಗದಲ್ಲಿ ಚಲಿಸ್ತಾನೆ ಇತ್ಯಾದಿ ಅನೇಕ ಪ್ರಶ್ನೆಗಳು ಬರುತ್ತೆ. ಸಾಯೋ ಸಮಯದಲ್ಲಿ ಇದರ ಬಗ್ಗೆ ಎಲ್ಲಿ ಬರುತ್ತೆ? ನಮ್ಮನ್ನು ICUಲಿ ಹಾಕಿಬಿಡ್ತಾರೆ, ಎಲ್ಲ ಥರದ ಪೈಪ್ಗಳನ್ನೆಲ್ಲ ಕೂಡ ಮೈಯಲ್ಲಿ ಚುಚ್ಚಿ ಹಾಕಿಬಿಡ್ತಾರೆ. ನಂತರನೇ ವಿಶೇಷವಾಗಿ ಒಂದು 10-15 ಜನ ಇರ್ತಾರೆ ಆ ಕೋಣೆಯಲ್ಲಿ. ಎಲ್ಲರದು ಅದೇ ಸ್ಥಿತಿ, ಒಬ್ಬರು ನೋಡಿ ಒಬ್ಬರನ್ನು ಹೆದರೋದು. ಒಬ್ಬನು ಖಾಲಿ ಆಯ್ತು ಅಂದ್ಕೊಳ್ಳಿ, ಅವನು ಸತ್ತನೋ ಮನೆಯೋ ಅನ್ನೋ ಗೊತ್ತಿಲ್ಲ, ಖಾಲಿ ಆಗಿರಬೇಕು. ಸೊ ನೆಕ್ಸ್ಟ್ ನಂಬರ್ ನಂದೇ ಅಂತ ಹೆದರಿಕೆ. ಈ ಥರ ಹೆದರಿಕೆ ಇರೋ ಕಾಲಕ್ಕೆ ಈ ಶಾಸ್ತ್ರದ ವಿಚಾರ ಹೇಗೆ ಗೊತ್ತಾಗ್ತದೆ? ಇದು ಸ್ವಲ್ಪ ಮನುಷ್ಯ ಆಗುವಂಥ ಸ್ಥಿತಿ. ಇದರ ಬಗ್ಗೆ ಕೂಡ ಕೃಷ್ಣ ಮುಂದೆ ಉಲ್ಲೇಖನೆ ಮಾಡ್ತಾನೆ. ನಮ್ಮೆಲ್ಲರ ಪರವಾಗಿ ಅರ್ಜುನ ಇಲ್ಲಿ ಪ್ರಶ್ನೆ ಮಾಡ್ತಾನೆ. ಅರ್ಜುನ ಉವಾಚ ಕಿಂ ತದ್ಬ್ರಹ್ಮ ಕಿಮಧ್ಯಾತ್ಮಂ ಕಿಂ ಕರ್ಮ ಪುರುಷೋತ್ತಮ ಅಧಿಭೂತಂಚ ಕಿಂ ಪ್ರೋಕ್ತಂ ಅಧಿದೈವಂ ಕಿಮುಚ್ಯತೆ ಅಂತ ಕೇಳ್ತಾನೆ. ಅರ್ಜುನ ಕೃಷ್ಣನ ಕೇಳ್ತಾನೆ, ತದ್ಬ್ರಹ್ಮ, ಆ ಬ್ರಹ್ಮತತ್ವ ಅಂದರೆ ಯಾವುದು? ಆ ಬ್ರಹ್ಮತತ್ವ ಅಂದರೆ ಯಾವುದು? ಈಗ ಕೃಷ್ಣ ಆ ಬ್ರಹ್ಮತತ್ವ ಅಂತ ಹೇಳಿದಾಗ ಬ್ರಹ್ಮ ಬೇರೆ ಯಾರೋ ಇದ್ದಂತಾಯ್ತಲ್ವ. ಅಧ್ಯಾತ್ಮ ಅಂತಂದರೆ ಏನು ಮತ್ತು ಕರ್ಮ ಅಂತಂದರೆ ಏನು? ಇಲ್ಲಿ ವೇದವ್ಯಾಸರು ಅರ್ಜುನನ ಈ ಪ್ರಶ್ನೆಯ ಹಿಂದಿನ ಭಾವನೆಯನ್ನು, ಯಾಕೆಂದರೆ ಈ ಶ್ಲೋಕವನ್ನು ಅರ್ಜುನ ಹೇಳಿದ್ದಲ್ಲ. ಅರ್ಜುನ ಹೇಳಿದ್ದು ಅಂತಂದರೆ ಏನು? ಅರ್ಜುನ ಒಳಗಿರುವಂಥ ಭಾವನೆಯನ್ನು ವೇದವ್ಯಾಸರು ನಮಗೆ ತಿಳಿಸಿದಂಥ ಶ್ಲೋಕ ಇದು ಅವರಿಬ್ಬರು ಬಾಯಿಪಾಠ ಮಾಡಿ ಕೃಷ್ಣ ಅರ್ಜುನ ಈ ಶ್ಲೋಕಗಳು ಹೇಳ್ಕೊಂಡಿಲ್ಲ. ಇಲ್ಲಿ ವ್ಯಾಸರು ಹೇಳುವಂಥ ವಿಚಾರ. ಸೊ ಅರ್ಜುನನ ಒಳಗೆ ಆ ಸಮಯದಲ್ಲಿ ಏನು ಭಾವನೆ ಇತ್ತು? ಪುರುಷೋತ್ತಮ ಎನ್ನುವಂಥ ವಿಶೇಷಣದಲ್ಲಿ ನೆರೆ ಹಿಡಿದು ತಮ್ಮ ಮುಂದಿಟ್ಟಿದ್ದಾನೆ. ಪುರುಷೋತ್ತಮ ಅಂತಂದರೆ ಪುರುಷರಲ್ಲಿ ಉತ್ತಮ, ಕ್ಷರ ಅಂತಂದರೆ ಜೀವವನ್ನು ಮೀರಿದಂಥವನು, ಅಕ್ಷರಕ್ಕಿಂತನೂ ಹಿರಿಯಾದವನು,
ಅಕ್ಷರ ಅಂತಂದರೆ ಶ್ರೀತತ್ವ. ಚರ ಅಕ್ಷರವನ್ನು ಮೀರಿ ನಿಂತಂಥ ನೀನೇ ಪುರುಷೋತ್ತಮ, ನೀನಲ್ಲದೆ ನಿನ್ನಿಂದ ಹಿರಿದಾದಂಥ ತತ್ವ ಇನ್ನೊಂದಿಲ್ಲ, ಆದ್ದರಿಂದ ನನಗೆ ತಿಳಿದಂತೆ ನೀನೇ ಬ್ರಹ್ಮ ಅಂತ ಒಳಗಿನ ಅರ್ಥ. ಸೊ ಒಂದು ಕಡೆ ನೀನೇ ಬ್ರಹ್ಮ ಅಂತ ಅರ್ಜುನ ಹೇಳ್ತಿದ್ದಾನೆ, ಆಮೇಲೆ ಕೃಷ್ಣ ಬೇರೆ ಏನೋ ಕಡೆ ಯಾರೋ ಬ್ರಹ್ಮ ಅಂತ ಹೇಳ್ತಿದ್ಯಲ್ಲ, ಈ ಗೊಂದಲ ಏನು ಅಂತಂಬೋದು ಅರ್ಜುನನಿಗಿರುವಂಥದ್ದು. ಇದರ ವಿವರಣೆಯನ್ನು ನಿನ್ನಿಂದ ತಿಳಿಬೇಕು, ಗೊತ್ತಿದೆ ನೀನೇ ಬ್ರಹ್ಮ ಅಂತ ನನಗೆ ಗೊತ್ತಿದೆ, ಆದರೆ ನಿನ್ನಿಂದ ನಾನು ತಿಳಿಬೇಕು ಅಂತ ಬಯಸ್ತಾ ಇದ್ದೇನೆ, ಆವಾಗ ನನಗೆ ಒಂಥರ ಕ್ಲಾರಿಫಿಕೇಶನ್ ಸಿಗುತ್ತೆ ಎನ್ನುವಂಥ ಭಾವನನ್ನು ಅರ್ಜುನ ವ್ಯಕ್ತಪಡಿಸಿದ. ಎನ್ನುವುದನ್ನು ತಿಳಿಸುವ ವಿಶೇಷಣ ಇವೆ ಇದು ಪುರುಷೋತ್ತಮ ಅಂತಂಬೋ ಶಬ್ದ. ಅರ್ಜುನ ಕೇಳ್ತಾನೆ, ಯಾವುದನ್ನು ಅಧಿಭೂತ ಅಂತ ಕರೀತಾರೆ, ಯಾವುದನ್ನು ಅಧಿದೈವ ಅಂತ ಕರೀತಾರೆ, ಇದು ನೀನೇ ನನಗೆ ಹೇಳಬೇಕು ಅಂತ ಪ್ರಶ್ನೆ. ಮತ್ತೆ ಅಧಿಯಜ್ಞ ಕತಶ್ರೋತ್ರ ಕಥಂ ಶ್ರೋತ್ರ ದೇಹೇಸ್ಮಿನ್ ಮಧುಸೂದನ ಪ್ರಯಾಣಕಾಲೇ ಚ ಕಥಂ ಜ್ಞೇಯೋಸಿ ನಿಯತಾತ್ಮಭಿಃ ಅಂತ ಹೇಳಿ, ಪ್ರಯಾಣಕಾಲೇ ಚ ಕಥಂ ಜ್ಞೇಯ ಅಸಿ ನಿಯತ ಆತ್ಮಭಿಃ, ಹೀಗೆ ಪರಿಚ್ಛೇದ ಮಾಡಬೇಕು. ಸೊ ಮುಂದುವರೆದ ಅರ್ಜುನ ಕೇಳ್ತಾನೆ, ಅಧಿಯಜ್ಞ ಅಂತಂದರೆ ಯಾರು? ನಮ್ಮ ದೇಹದೊಳಗಿರುವಂಥ ಅಧಿಯಜ್ಞ ಯಾರು ಮತ್ತು ಹೇಗೆ, ಅವನಿಗೆ ಹೇಗೆ ಅಧಿಯಜ್ಞ ಆಗ್ತಾನೆ, ಅಧಿಯಜ್ಞದ ಅರ್ಥವ್ಯಾಪ್ತಿ ಏನು ಎನ್ನುವುದು ಅರ್ಜುನನ ಪ್ರಶ್ನೆ. ಇಲ್ಲಿ ಪುನಃ ವ್ಯಾಸರು ಮಧುಸೂದನ ಅಂತ ಬಳಸ್ತಾರೆ. ಹಿಂದೆ ಪುರುಷೋತ್ತಮ ಅಂತ ಬಳಸಿದ, ಇಲ್ಲಿ ಮಧುಸೂದನ ಎನ್ನುವಂಥ ವಿಶೇಷವನ್ನು ಬಳಸಿ ಅರ್ಜುನನ ಪ್ರಶ್ನೆಯ ಭಾವನೆಯನ್ನು ನಮಗೆ ತಿಳಿಸ್ತಾನೆ. ಮಧುಸೂದನ ಅನ್ನುವಂಥ ನಾಮಕ್ಕೆ ಎರಡು ಪ್ರಮುಖವಾದಂಥ ಅರ್ಥಗಳಿವೆ. ಮಧು ಅಂತಂದರೆ ಆನಂದ ಅಂತ ಅರ್ಥ, ಇನ್ನರ್ ಬ್ಲಿಸ್. ಸೂದ ಅಂತಂದರೆ ಸತ್ಕರ್ಮವನ್ನು ಮಾಡುವ ಸಾತ್ವಿಕರು ಅಂತ ಅರ್ಥ. ಆದ್ದರಿಂದ ಮಧುಸೂದನ ಅಂತಂದರೆ ಸಾತ್ವಿಕರೊಳಗಿದ್ದು ಅವರಿಗೆ ಆನಂದವನ್ನು ಕೊಡುವವನು ಅಂತ ಅರ್ಥ. ಮತ್ತೊಂದು ಅರ್ಥ ಇದೆ, ಇದು ಇನ್ನೊಂದು ರೀತಿಯಾದಂಥ ಒಳ್ಳೆಯವರಿಗೆ ಹೇಳೋ ಕಾಲಕ್ಕೆ ಸಾತ್ವಿಕರಿಗೆ ಈ ಅರ್ಥ, ಕೆಟ್ಟವರಿಗೂ ಒಂದು ಅರ್ಥ ಇದೆ. ಸೂದ ಅಂತಂದರೆ ನಾಶ ಅಂತ ಇನ್ನೊಂದು ಅರ್ಥ. ಆದ್ದರಿಂದ ದುರ್ಜನರ ಆನಂದವನ್ನು ನಾಶ ಮಾಡುವಂಥವನು, ಸಜ್ಜನರಿಗೆ ಆನಂದ ಕೊಡುವವನು ಮಧುಸೂದನ ಅಂತ ಅರ್ಥ. ಸೊ ನಮ್ಮೊಳಗೆ ಕೂತು ಆನಂದ ಕೊಡುವವನೂ ನೀನೇ, ದುಃಖ ಕೊಡುವವನೂ ನೀನೇ, ನಮ್ಮೊಳಗಿದ್ದು ಎಲ್ಲ ಯಜ್ಞಗಳನ್ನು ನಿಯಂತ್ರಿಸುವವನೂ ನೀನೇ. ಆದ್ದರಿಂದ ನೀನೇ ಅಧಿಯಜ್ಞ ಎನ್ನುವಂಥ ನನ್ನ ತಿಳುವಳಿಕೆ, ಇದನ್ನು ನನಗೆ ವಿವರಿಸು, ನನಗೆ ಗೊತ್ತಿದೆ, ಆದರೆ ನೀನು ಸ್ವಲ್ಪ ಕ್ಲಾರಿಫಿಕೇಶನ್ ಕೊಡಬೇಕು ಎನ್ನುವಂಥ ಅರ್ಜುನನ ಭಾವವನ್ನು ಈ ವಿಶೇಷಣದ ಮೂಲಕ ವ್ಯಾಸರು ಇಲ್ಲಿ ನಮ್ಮ ಮುಂದೆ ಇಟ್ಟಿದ್ದಾರೆ. ಅರ್ಜುನ ಕೇಳ್ತಾನೆ, ನಮ್ಮ ಜೀವನದ ಕೊನೆಯ ಶ್ರೇಷ್ಠವಾದ ಯಾತ್ರೆಯಲ್ಲಿ ಜೀವದ ದೇಹ ನಿರ್ಗಮನದ ಅನುಸಂಧಾನ ಮತ್ತು ಹೋಗುವ ವಿವರವನ್ನು ನನಗೆ ತಿಳಿಸು ಅಂತ. ಈ ಮೇಲಿನ ಶ್ಲೋಕದಲ್ಲಿ ಉಪಯೋಗಿಸಿದಂಥ ಪುರುಷೋತ್ತಮ ಮತ್ತು ಮಧುಸೂದನ ಎನ್ನುವಂಥ ಎರಡು ವಿಶೇಷಗಳ ಹಿಂದಿನ ಅರ್ಥವನ್ನು ನೋಡಿದಾಗ ನಮಗೆ ಸ್ಪಷ್ಟವಾಗಿ ತಿಳಿಯೋದೇನೆಂದರೆ, ಅರ್ಜುನನಿಗೆ ಈ 6 ವಿಷಯಗಳ ಬಗ್ಗೆ ಮುಂಚಿತವಾಗಿ ಅರ್ಥ ಗೊತ್ತಿದೆ, ಆದರೂ ಕೂಡ ಅದರ ವಿವರವನ್ನು ಭಗವಂತನಿಂದ ತಿಳಿದುಕೊಳ್ಳುವಂಥ ಉದ್ದೇಶದಿಂದ ಆತ ಈ ಪ್ರಶ್ನೆಯನ್ನು ಕೃಷ್ಣನಲ್ಲಿ ಕೇಳಿದ್ದಾನೆ. ಸಾಮಾನ್ಯವಾಗಿ ತಿಳಿದವರು ತಮಗೆ ತಿಳಿದಿದ್ದರೂ ಕೂಡ ಇನ್ನೊಬ್ಬರಿಗೆ ತಿಳಿಸುವಂಥ ಉದ್ದೇಶದಿಂದ ಈ ರೀತಿ ಪ್ರಶ್ನೆ ಮಾಡ್ತಾರೆ. ಇಲ್ಲಿ ಅರ್ಜುನ ತಾನು ತಿಳಿದಿರೋದನ್ನು ದೃಢೀಕರಿಸಿಕೊಳ್ಳೋದಕ್ಕೋಸ್ಕರ ಮತ್ತು ಇಡೀ ಮಾನವ ಜನಾಂಗಕ್ಕೆ ಭಗವಂತನ ವಿವರಣೆಯನ್ನು ತಿಳಿಸುವುದಕ್ಕೋಸ್ಕರ ಈ ಪ್ರಶ್ನೆಯನ್ನು ಕೃಷ್ಣನ ಮುಂದೆ ಇಟ್ಟಿದ್ದಾನೆ. ಸೊ ನಮಗನ್ನಿಸ್ಬೋದು, ಯುದ್ಧರಂಗದಲ್ಲಿ ನಿಂತಿರುವಂಥ ಅರ್ಜುನಿಗೆ ಯಾಕಿಂಥ ಪ್ರಶ್ನೆಗಳೆಲ್ಲ ಕೇಳ್ತಾ ಇದ್ದಾನೆ, ಇಲ್ಲಿ ಅದರ ಅಗತ್ಯ ಏನಿದೆ? ಸಾಮಾನ್ಯವಾಗಿ ಯುದ್ಧರಂಗದಲ್ಲಿ ನಿಂತವರಿಗೆ ಸಾವು ಕಾಡುವಷ್ಟು ಇನ್ಯಾರಿಗೂ ಕಾಡೋದಿಲ್ಲ. ಸಾವು ತುಂಬ ಜಾಸ್ತಿ ಕಾಡ್ತಾ ಇರ್ತದೆ, ಅವರು ಸಾವಿನ ಜೊತೆಗೇ ಇರ್ತಾರೆ, ಅವರನ್ನು ಪ್ರತಿಕ್ಷಣ ಸಾವು ನಿರೀಕ್ಷಿಸ್ತಾ ಇರ್ತದೆ. ಅವರು ಸಾವು ಮತ್ತು ಸಾವಿನ ಆಚೆಗೆ ಸ್ಥಿತಿ ಬಗ್ಗೆ ಜಾಗೃತರಾಗಿರ್ತಾರೆ. ಸಾವಿನಿಂದ ಆಚೆಗೆ ಏನು ಅನ್ನೋದು ಸೈನಿಕರ ಬಹಳ ಮಹತ್ವವಾದಂಥ ವಿಚಾರ ಅವರಿಗೆ. ಸೊ ಇದ್ರ ಬಗ್ಗೆ ಹೇಳದೆ ಇದನ್ನ ಬಗ್ಗೆ ಎಲ್ಲ ಯಾಕೆ ಹೇಳ್ತಿದ್ದಾನೆ, ಈ ಅರ್ಜುನಿಗೆ ಯಾಕೆ ಕೇಳ್ತಿದ್ದಾನೆ ಅಂತ ಮುದು ಬರುತ್ತೆ. ಈವರೆಗೆ ಕೃಷ್ಣಾರ್ಜುನ ಸಂವಾದದಲ್ಲಿ ಎಲ್ಲಿಯೂ ಕೂಡ ಕೃಷ್ಣ ಅರ್ಜುನನಿಗೆ ಗೆಲುವಿನ ಭರವಸೆಯನ್ನು ಕೊಟ್ಟಿಲ್ಲ. ಧರ್ಮದ ಪರ ಹೋರಾಡುವುದು ನಿನ್ನ ಕರ್ತವ್ಯ ಅಂದಿದ್ದಾನೆ ಅಷ್ಟೆ. ನೀನು ಗೆಲ್ತೀಯ, ನಾನು ಗೆಲ್ಲಿಸ್ತೀನಿ ಅಂತ ಎಲ್ಲಿ ಭರವಸೆ ಕೊಟ್ಟಿಲ್ಲ. ಆದ್ದರಿಂದ ಯುದ್ಧರಂಗದಲ್ಲಿರುವಂಥ ಅರ್ಜುನನಿಗೆ ಸಾವು ಮತ್ತು ಸಾವಿನಿಂದಾಗಿ ಏನು ಎನ್ನುವುದು ಬಹಳ ಮುಖ್ಯ ವಿಚಾರ ಆಯಿತು.
ಅರ್ಜುನನ ಪ್ರಶ್ನೆಗೆ ಭಗವಂತ ಉತ್ತರವೇ 8ನೇ ಅಧ್ಯಾಯದಲ್ಲಿ ಉಳಿದಂಥ ಭಾಗ. ಭಗವಾನುವಾಚ ಅಕ್ಷರಂ ಬ್ರಹ್ಮಪರಂ ಸ್ವಭಾವೋಧ್ಯಾತ್ಮಮುಚ್ಯತೆ ಭೂತಭಾವೋದ್ಭವಕರೋ ವಿಸರ್ಗ ಕರ್ಮಸಂಜ್ಞಿತಃ ಅಂತ ಹೇಳ್ತಾನೆ. ಕೃಷ್ಣ ಹೇಳ್ತಾನೆ, ಬ್ರಹ್ಮ ಅಂತಂದರೆ ಪರಮಂ ಬ್ರಹ್ಮ, ಪರಮಂ ಅಕ್ಷರ ಅಂತ. ಭಗವಂತ ಎಲ್ಲರಿಗಿಂತಲೂ ಹಿರಿದಾದಂಥ ಪರಮಂ ಬ್ರಹ್ಮ, ಆತ ಪರಮಾಕ್ಷರ. ಅಣು ಪರಮಾಣು ಅಂತಂದರೆ ಇನ್ನೂ ಎಕ್ಸ್ಕ್ಲೂಸಿವ್ ಆಗಿ ಅದಕ್ಕನ್ನ ಸಣ್ಣದು ಅಂತ ಅರ್ಥ. ಇಲ್ಲಿ ಬ್ರಹ್ಮ ಅಂತಂದರೆ ವೇದ, ವೇದದಿಂದ ತಿಳಿಯೋದು ಯಾರನ್ನ? ಭಗವಂತನನ್ನು. ಹಾಗಾಗಿ ಪರಂ ಬ್ರಹ್ಮ ಅಂತ ಹೇಳ್ತೇವೆ. ಈಗ ಪರವಿದ್ಯೆ ಅಂತಂತೇವೆ ನಾವು. ಪರವಿದ್ಯೆ ಅಂತಂದರೆ ಯಾವುದು ತಿಳಿದ್ರೆ ಇನ್ಯಾವುದನ್ನು ತಿಳಿಬೇಕಾಗಿಲ್ಲೋ ಅದನ್ನು ಪರವಿದ್ಯೆ ಅಂತ ಕರಿತೇವೆ. ಭಗವಂತನ ಬಗ್ಗೆ ಅಲ್ಲದೆ ಬೇರೆ ಎಲ್ಲ ವಿದ್ಯೆಗಳನ್ನೆಲ್ಲ ಕೂಡ ನಾವು ಅಪರವಿದ್ಯೆ ಅಂತ ಕರಿತೇವೆ. ಪರವಿದ್ಯೆ, ಅಪರವಿದ್ಯೆ. ಇಲ್ಲಿ ಭಗವಂತನೇ ಪರಬ್ರಹ್ಮ. ಅಂತಹ ಭಗವಂತನ ಬಗ್ಗೆ ತಿಳಿದುಕೊಳ್ಳಬೇಕು ಎನ್ನುವುದು ಬ್ರಹ್ಮ ಪದದ ಹಿಂದಿನ ಅರ್ಥ. ವಿಷ್ಣು ಸಹಸ್ರನಾಮದಲ್ಲಿ ಕೂಡ ಭಗವಂತನ ಈ ರೀತಿ ವರ್ಣಿಸಿದ್ದಾರೆ. ಪರಮಂಯೋ ಪರಮತ್ತೇಜ, ಪರಮಂಯೋ ಮಹತ್ತಪಃ, ಪರಮಂಯೋ ಮಹದ್ಬ್ರಹ್ಮ, ಪರಮಂ ಯಃ ಪರಾಯಣಂ. ಇದು ನಾವೆಲ್ಲ ವಿಷ್ಣು ಸಹಸ್ರನಾಮದಲ್ಲಿ ಕಾಣ್ತೇವೆ. ಭಗವಂತ ಬೆಳಕುಗಳಿಗೆ ಬೆಳಕು ನೀಡುವಂಥ ಸ್ವರೂಪ. ಎಲ್ಲರ ಚಿಂತನೆಯ ಕೊನೆಯ ಗುರಿ ಏನು? ಎಲ್ಲರೂ ಏನು ಚಿಂತನೆ ಮಾಡೋದು ಕೊನೆ ತಿಳ್ಕೊಳ್ಬೇಕಾದ್ದು ಭಗವಂತನೇ. ಎಲ್ಲ ಜ್ಞಾನದ ಗಮ್ಯ ಭಗವಂತನೇ. ಇಲ್ಲಿ ಭಗವಂತನನ್ನು ಪರಮ ಮಹಾಬ್ರಹ್ಮ ಅಂತ ಕರೀತಾರೆ. ಬ್ರಹ್ಮ ಅಂತಂದರೆ ಜೀವರು, ಪರಬ್ರಹ್ಮ ಅಂತಂದರೆ ಮುಕ್ತರಾದಂಥ ಜೀವರು, ಪರಮ ಬ್ರಹ್ಮ ಅಂತಂದರೆ ಶ್ರೀತತ್ವ, ನಿತ್ಯ ಮುಕ್ತಳಾದಂಥ ಶ್ರೀಲಕ್ಷ್ಮಿ. ಪರಮ ಮಹಾಬ್ರಹ್ಮ ಅಂತಂದರೆ ಅವರಿಗಿಂತಲೂ ಇನ್ನೂ ಉನ್ನತ ಸ್ಥಾನದಲ್ಲಿರುವಂಥ ನಾರಾಯಣ. ಭಗವಂತ ಪರಾಯಣನಿಗೂ ಕೂಡ ಪರಮ. ಇಲ್ಲಿ ಪರಾಯಣರು ಅಂತಂದರೆ ನಮಗೆ ಆಸರೆಯ ಆಗಿರುವಂಥ ತತ್ವಾಭಿಮಾನಿ ದೇವತೆಗಳು. ಭಗವಂತ ಸರ್ವದೇವತೆಗಳ ಒಡೆಯ. ಇದು ನಾವು ತಿಳಿದುಕೊಳ್ಳಬೇಕಾದಂಥ 6 ಸಂಗತಿಗಳಲ್ಲಿ ಒಂದಾದಂಥ ಬ್ರಹ್ಮ ಪದದ ಅರ್ಥ. ಬ್ರಹ್ಮವಿಜ್ಞಾನದಲ್ಲಿ ಬ್ರಹ್ಮ ಅಂತಂದರೆ ಯಾವುದ್ರ ಬಗ್ಗೆ ತಿಳ್ಕೊಳ್ಬೇಕು? ಎಕ್ಸ್ಟ್ರೀಮ್, ಎಲ್ಲರಿಗಿಂತಲೂ ಹಿರಿಯಾದವನು ಯಾರು? ಅವನ ಬಗ್ಗೆ ತಿಳ್ಕೊಳ್ಳೋದು ಅಂತ ಅರ್ಥ. ಮುಂದುವರೆದು ಕೃಷ್ಣ ಹೇಳ್ತಾನೆ, ಸ್ವಭಾವ ಅಧ್ಯಾತ್ಮಂ ಉಚ್ಯತೆ ಅಂತ. ಇಲ್ಲಿ ಸ್ವಭಾವ ಅಂತಂದರೆ ತನ್ನತನ, ನನ್ನ ಬಗ್ಗೆ ನಾನು ತಿಳ್ಕೊಳ್ಳೋದು. ಸ್ವಯಮೇವ ಭವತಿ, ನಾನು ಇದ್ದೇನೆ ಅಂತ ತಿಳ್ಕೊಳ್ಳೋದು. ಇರುವಿನ ಅರಿವು. ಈಗ ನಾನು ಜೀವ ಅಂತಿದೆ. ಜೀವ ಅಂತಂಬೋದು ಒಳಗೊಂದು ಶರೀರದ ಒಂದು ಒಳಗಿದೆ ಅಂತ ನಂಬೋದು ನಮಗೆ ನೆನಪಿರಬೇಕಲ್ವ? ನಾನು ಇದ್ದೇನೆ ಅಂತ ನೆನಪಿರೋದೇ ಅಧ್ಯಾತ್ಮದ ಮೊದಲ ಮೆಟ್ಲು. ನಾನು ಒಬ್ಬನಿದ್ದೇನೆ. ಎಷ್ಟೋ ಸಂದರ್ಭದಲ್ಲಿ ಇದು ನೆನಪೇ ಇರೋದಿಲ್ಲ. ಜೀವದ ಇರುವಿನ ಬಗ್ಗೆ ಮತ್ತು ಜೀವ ಸ್ವಭಾವದ ಬಗ್ಗೆ ತಿಳಿಸುವಂಥ ಶಾಸ್ತ್ರವೇ ಅಧ್ಯಾತ್ಮಂ. ಆತ್ಮ ಅಂತಂದರೆ ಮನಸ್ಸು, ಆತ್ಮ ಅಂತಂದರೆ ಜೀವ. ಅದರ ಬಗ್ಗೆ ಅಧಿಕವಾಗಿ ತಿಳ್ಕೊಳ್ಳೋದು, ಅಧಿಕವಾಗಿ ತಿಳಿಸುವಂಥ ಶಾಸ್ತ್ರವೇ ಅಧ್ಯಾತ್ಮಂ. ಅಧಿ ಪ್ಲಸ್ ಆತ್ಮಂ. ನಾವು ಭಗವಂತನ ಅರಿಯಬೇಕಾದ್ರೆ ಮೊದಲು ನಮ್ಮ ಬಗ್ಗೆ ನಮಗೆ ಗೊತ್ತಿರಬೇಕಲ್ವ? ಅಲೆಕ್ಸಿಸ್ ಕ್ಯಾರಿ ಹೇಳ್ತಾರೆ, ಮನುಷ್ಯ ಅಂತಂಬೋದೇನೋ ಮನುಷ್ಯನಿಗೆ ಗೊತ್ತಿಲ್ಲ. ಹಾಗಾಗಿ ನಮ್ಮ ಬಗ್ಗೆ ನಮಗೆ ಗೊತ್ತಿಲ್ಲದಿದ್ದರೆ ಇನ್ನು ಭಗವಂತನ ಬಗ್ಗೆ ಏನು ತಿಳಿಸ್ಕೊಳ್ತೇವೆ? ಸರಿ, ಅಧ್ಯಾತ್ಮ ಮನಸ್ಸು ಇದು ಕಣ್ಣಿಗೆ ಕಾಣದೇ ಇರುವಂಥ ವಿಷಯ, ಎಕ್ಸ್ಪೀರಿಯನ್ಸಿಗೆ ಸಿಗುವಂಥ ವಿಷಯ. ಆತ್ಮ ಅಂತಂಬೋದು ಅದು ಒಂದು ಜನ್ಮದಲ್ಲಿ ಆತ್ಮ ಒಂದಿದೆ, ಅದಕ್ಕೊಂದು ಸ್ವಭಾವ ಇದೆ ಅಂತ ಗೊತ್ತಾಗ್ಲಿಕ್ಕೆ ಆಗೋದೇ ಇಲ್ಲ. ಗೊತ್ತಾಗಬಹುದು, ಆಗದೇ ಇರ್ಬೋದು. ಸ್ವಭಾವ ಏನು ಅಂತಂಬೋದು ಯಾರಿಗೆ ಅವರೇ ಕಂಡುಹಿಡಬೇಕು, ಇನ್ನೊಬ್ಬರು ಕಂಡುಹಿಡ್ಲಿಕ್ಕೆ ಆಗೋದೇ ಇಲ್ಲ. ತನ್ನ ಜೀವನದಲ್ಲಿ ನಡೆದಂಥ ಎಲ್ಲ ಘಟನೆಗಳಲ್ಲಿ ತಾನು ಹೇಗೆ ಭಾಗವಹಿಸಿದ, ಯಾವ ರೀತಿ ವರ್ತನೆ ಮಾಡಿದ ಅಂತಂಬೋದ್ರ ಮೇಲೆ ಯಾವ ಸ್ವಭಾವ ಅಂತ ಗೊತ್ತಾಗ್ತದೆ. ಅದು ಕೂಡ ಒಂದು ಜನ್ಮದಲ್ಲಿ ತಿಳಿಯುತ್ತೆ ಅಂತ ಗ್ಯಾರಂಟಿ ಇಲ್ಲ. ಯಾಕೆ ಅಂತಂದರೆ ಎಷ್ಟೋ ಸಮಯದಲ್ಲಿ ನಮಗೆ ಪರಿಸರಗಳ ಪ್ರಭಾವವೇ ನಮ್ಮನ್ನು ಈ ರೀತಿ ಮಾಡ್ತದೆ. ಅದರ ಪ್ರಭಾವ ನಮ್ಮ ಮೇಲೆ ಇರ್ತದೆ. ನಾವು ಒಂದು ಸಲ ಹೀಗೆ ಅಂದ್ಕೊಳ್ತೇವೆ, ಇನ್ನೊಂದು ಸಲ ಇನ್ನೊಂದು ರೀತಿ ಅಂದ್ಕೊಳ್ತೇವೆ. ಒಂದೊಂದು ಸಲ ನಮಗೆ ನಾವೇ ಅರ್ಥ ಆಗೋದಿಲ್ಲ. ಅಂಥದ್ದು ಭಗವಂತನನ್ನು ಅರ್ಥ ಮಾಡಿಕೊಳ್ಬೇಕಾದ್ರೆ ಕಷ್ಟ. ಹಾಗಾಗಿ ನಾವು ಭಗವಂತನನ್ನು ಅರಿಯೋ ಮೊದಲು ನಮ್ಮ ಬಗ್ಗೆ ನಾವು ತಿಳ್ಕೋಬೇಕು, ನಮ್ಮ ಜೀವ ಸ್ವಭಾವವನ್ನು ತಿಳ್ಕೊಳ್ಬೇಕು. ನಾನು ಅಂತಂದರೆ ಏನು, ನನ್ನಲ್ಲಿರುವಂಥ ಉತ್ತಮವಾದಂಥ ಅಂಶ ಯಾವುದು, ನನ್ನಲ್ಲಿ ಕೆಟ್ಟವಾಗಿರುವಂಥ ನನ್ನ ಸ್ಟ್ರಾಂಗ್ನೆಸ್ ಏನು, ನನ್ನ ವೀಕ್ನೆಸ್ ಏನು, ನನ್ನ ಪ್ಲಸ್ ಪಾಯಿಂಟ್ಸ್ ಏನು, ಮೈನಸ್ ಪಾಯಿಂಟ್ಸ್ ಏನು ಅಂತ
ನಿರಂತರವಾಗಿ ನಮ್ಮನ್ನು ನಾವು ತಿಳಿಸಿಕೊಳ್ಳುವಂಥ ಪ್ರಯತ್ನಿಸಬೇಕು. ಆದರೆ ನಾವು ನಮ್ಮ ಹೆಚ್ಚಿನ ಸಮಯವನ್ನು ಬೇರೆಯವ್ರ ಬಗ್ಗೆ ತೀರ್ಪು ಮಾಡೋದರಲ್ಲೇ ಬಳಸ್ತೇವೆ. ನಮ್ಮ ಬಗ್ಗೆ ನಾವು ತಿಳ್ಕೊಳ್ಳೋದು ಬಯಸಲ್ಲ. ನಮಗೆ ಈ ದೇಹದಲ್ಲಿ ಕಣ್ಣು, ಕೈ, ಕಾಲು ಹಾಗೂ ಇತರ ಅಂಗಾಂಗಗಳನ್ನು ಬಿಟ್ಟು ಒಂದು ನಾನು ಅನ್ನುವಂಥ ವಸ್ತು ಇದೆ ಎನ್ನುವಂಥ ಅರಿವು ನಮಗಿರೋದೇ ಇಲ್ಲ. ಅವೇರ್ನೆಸ್ ಆಫ್ ಸೆಲ್ಫ್ ಅಂತೇವೆ, ಅಹಂಕಾರ ಅಂತ ಕರಿತೀವಲ್ಲ, ಅವೇರ್ನೆಸ್ ಆಫ್ ಸೆಲ್ಫ್. ಅಸಲು ನನಗಿದ್ದೇನೆ ಅಂತ ನನಗೆ ಗೊತ್ತಿರಬೇಕಲ್ಲ. ಮೊದಲು ನಾವು ಜೀವದ ಇರುವಿಕೆಯನ್ನು ತಿಳ್ಕೊಳ್ಬೇಕು, ನಂತರ ಅದರ ಸ್ವಭಾವವನ್ನು ತಿಳ್ಕೊಳ್ಳೋಣ. ಸಾಮಾನ್ಯವಾಗಿ ನಮಗೆ ನಮ್ಮ ಜೀವ ಸ್ವಭಾವ ಏನು ಅಂತ ತಿಳಿದಿರುವುದಿಲ್ಲ. ನಾವು ಪ್ರಭಾವದಲ್ಲೇ ಬದುಕ್ತಾ ಇರ್ತೇವೆ. 5ನೇ ಅಧ್ಯಾಯದಲ್ಲಿ ಕೂಡ ನಾವು ನೋಡಿದ್ವಿ ಸ್ವಭಾವದ ಬಗ್ಗೆ. ಯಾವುದೇ ಆಗಲಿ, ಒಳ್ಳೆ ಕೆಲಸ ಆಗಲಿ ಕೆಟ್ಟ ಕೆಲಸ ಆಗಲಿ ಭಗವಂತ ಮಾಡಿಸುವುದಿಲ್ಲ, ನಮ್ಮ ಸ್ವಭಾವದಿಂದ ನಡೀತದೆ. ಸ್ವಭಾವತಃ ಒಳ್ಳೆಯರೂ ಇದ್ದಾರೆ, ಸ್ವಭಾವತರ ಕೆಟ್ಟವರೂ ಇದ್ದಾರೆ. ನಿಮಗೆ ಉತ್ತಮವಾದಂಥ ಎಕ್ಸಾಂಪಲ್ಸ್ ಹೇಳಬೇಕಾದ್ರೆ ದುರ್ಯೋಧನ, ಕರ್ಣ ತಗೊಳ್ಳಿ. ದುರ್ಯೋಧನ ಸ್ವಭಾವತಃ ಕೆಟ್ಟವನು, ದಿದ್ಲಿಕ್ಕಾಗೋದೇ ಇಲ್ಲ. ಯಾಕೆಂದರೆ ಅವನಿಗೆ ಜಾನಾಮಿ ಧರ್ಮಂ ನಚಮೇ ಪ್ರವೃತ್ತಿ, ಜಾನಾಮ್ಯಧರ್ಮಂ ನಚಮೇ ನಿವೃತ್ತಿ. ನನಗೆ ಒಳ್ಳೇದು ಯಾವುದಂತೂ ಗೊತ್ತಿದೆ, ಆದರೆ ನಂಗೆ ಮಾಡಲಿಕ್ಕೆ ಮನಸ್ಸಿಲ್ಲ. ನನಗೆ ಕೆಟ್ಟದ್ದು ಯಾವುದಂತೂ ಗೊತ್ತಿದೆ, ನಂಗೆ ಅದರಲ್ಲೇ ಆಸಕ್ತಿ, ನಾನು ಅದೇ ಮಾಡ್ತೀನಿ. ಹೀಗೆ ಅಂದವರಿಗೆ ಅವ್ರನ್ನ ಹೆಂಗೆ ದಿದ್ದಬೇಕು? ದಿದ್ಲಿಕ್ಕಾಗೋದಿಲ್ಲ. ಕೃಷ್ಣ ಸಂಧಾನ ಮಾಡೋ ಕಾಲಕ್ಕೆ ದುರ್ಯೋಧನ ಹತ್ರ ಹೋಗ್ತಾನೆ, ಕರ್ಣನ ಹತ್ರ ಹೋಗಿ ಮಾತಾಡ್ತಾನೆ. ದುರ್ಯೋಧನ ಹೇಳ್ತಾನೆ, ಕೃಷ್ಣ ನೀನೇನೋ ಯುದ್ಧ ಮಾಡಬೇಡ, ಸಂಧಿ ಅಂತ ಹೇಳ್ತಿದ್ದಿ, ಆದರೆ ನನ್ನ ಒಳಗೆ ಕೂತು ನೀನು ಯುದ್ಧ ಮಾಡು ಅಂತ ಪ್ರೇರೇಪಿಸ್ತಾ ಇದೆಯಾ? ನಾನೇನು ಮಾಡಲಿ? ನನ್ನ ಒಳಗೆ ಒಂದು ಶಕ್ತಿ ನೀನು ಯುದ್ಧ ಮಾಡು ಅಂತ ಹೇಳ್ತಾ ಇದೆ. ಹಾಗಾಗಿ ನಾನು ಮಾಡಬೇಕಾಗಿ ಬರುತ್ತೆ. ಇದನ್ನು ಪಲಾಯನವಾದ ಎಸ್ಕೇಪಿಸಮ್ ಅಂತ ಕರಿತೇವೆ. ಅಂದರೆ ನಮ್ಮ ಆಲೋಚನೆಯನ್ನು ಸಮರ್ಥನೆ ಮಾಡಲಿಕ್ಕೋಸ್ಕರ ಶಾಸ್ತ್ರವನ್ನು ನಾವು ಬಳಸ್ಕೊಳ್ತೇವೆ. ಹಾಗಾಗಿ ಸ್ವಭಾವತಃ ಕೆಟ್ಟವನು. ಕರ್ಣ ಹಾಗಲ್ಲ, ಸ್ವಭಾವತರ ಒಳ್ಳೆಯವನು. ಕೃಷ್ಣ ಕರ್ಣನ ಹತ್ರ ಹೋಗಿ ಮಾತಾಡುವಾಗ, ಯಾಕಪ್ಪ ಯುದ್ಧ ಮಾಡ್ತಿ? ಯುದ್ಧ ಬೇಡ, ಅಣ್ಣ ತಮ್ಮಂದ್ರ ಮಧ್ಯೆ ಜಗಳ ಯಾಕೆ? ನೀನು ಕೂಡ ಕುಂತಿಯ ಮಗನೇ ಅಲ್ವಾ? ಸೊ ನೀನೇನು ಸೂತಪುತ್ರನಲ್ಲ, ನಿನಗೂ ಈ ವಿಷಯ ನಿನಗೂ ಗೊತ್ತಿದೆ. ಹಾಗಾಗಿ ನೀನು ಈ ಕಡೆ ಬಾ, ಈ ಕಡೆ ಬಂದು ನೀನು ಸಂಧಿಗಾಕು. ಸೊ ನೀನು ಧರ್ಮರಾಜಗಿನ ದೊಡ್ಡವನು, ನಿನ್ನನ್ನೇ ಚಕ್ರವರ್ತಿಯನ್ನಾಗಿ ಮಾಡ್ತೇನೆ. ಧರ್ಮರಾಜ ನಿನ್ನ ಉತ್ತರಾಧಿಕಾರಿಯಾಗಿ ನಿನಗೆ ಸೇವೆ ಮಾಡಿಕೊಂಡು ಮುಂದೆ ಕುರಿತಾನೆ, ನೀನು ಈ ಕಡೆ ಬಂದುಬಿಡು ಅಂತ ಕೇಳ್ತಾನೆ. ಆವಾಗ ಮಹಾಭಾರತದಲ್ಲಿ ವರ್ಣನೆ ಮಾಡ್ತಾರೆ. ಕರ್ಣ ಹೇಳ್ತಾನೆ, ಕೃಷ್ಣ ನಾನು ಮಾಡ್ತಾ ಇರೋದು ತಪ್ಪು ಅಂತ ನನಗೆ ಗೊತ್ತಿದೆ, ದುರ್ಯೋಧನ ಮಾಡ್ತಾ ಇರೋದು ತಪ್ಪು ಅಂತ ಗೊತ್ತಿದೆ, ಆದರೆ ಏನು ಮಾಡಲಿ, ನನಗೆ ಹೊರಗೆ ಬರ್ಲಿಕ್ಕೆ ಆಗ್ತಾ ಇಲ್ಲ. ಮಾತು ಕೊಟ್ಟಾಯಿತು, ನನ್ನನ್ನು ಅವನು ರಕ್ಷಣೆ ಮಾಡಿದ, ಕೊನೆಯ ತನಕ ಕೊಂಡು ನಿನ್ನ ರಕ್ಷಣೆ ಮಾಡ್ತೀನಿ ಅಂತ ಮಾತು ಕೊಟ್ಟಾಯಿತು. ಹಾಗಾಗಿ ಆ ಮಾತನ್ನು ನಾನು ಮೀರಲಾರೆ ಕೃಷ್ಣ. ಒಂದು ವೇಳೆ ನಾನು ಈ ಕಡೆ ಬಂದೆ ಅಂತ ಅನ್ಕೋ, ಈ ರಾಜ್ಯದ ಆಕಾಂಕ್ಷೆಗಾಗಿ, ರಾಜ್ಯದ ಆಶೆಗಾಗಿ ಮಾತನ್ನು ಕೂಡ ಬಿಟ್ಟ ಅಂತಂಬೋ ಅಪವಾದ ನನಗೆ ಬರುತ್ತೆ. ಹಾಗಾಗಿ ನಾನು ಇದನ್ನು ಬಿಡಲಾರೆ ಅಂತ ಹೇಳ್ತಾನೆ. ನನಗೆ ತಪ್ಪು ಅಂತ ಗೊತ್ತಿದೆ, ಇದು ಒಳ್ಳೆಯ ಸ್ವಭಾವ, ಆದರೆ ಮಾಡಲಿಕ್ಕಾಗ್ತಾ ಇಲ್ಲ. ಆಮೇಲೆ ರಾಧೇಯ, ನನಗೆ ನನ್ನ ತಾಯಿ ನನ್ನ ಬೆಳೆಸಿದಳು, ನನ್ನ ಮಲಮೂತ್ರಗಳನ್ನ ಒರೆಸಿದ್ಲು. ಆಕೆ ನನ್ನ ಸ್ವಂತ ತಾಯಿ ಅಲ್ಲದರೂ ಕೂಡ ಸ್ವಂತ ಮಗು ಇದ್ದಾಗೆ ನನಗೆಲ್ಲ ಮಾಡಿದ್ಲು. ಅಂಥವರನ್ನು ಬಿಟ್ಟು ಬರಲಾರೆ ಕೃಷ್ಣ ಅಂತ ಹೇಳಿಬಿಡ್ತಾನೆ. ಅದಕ್ಕೆ ಸ್ವಭಾವತಃ ಒಳ್ಳೆಯವರು ಕೆಟ್ಟವರು ಇದು. ಯಾರಿಗೆ ಪಾಪ ಪ್ರಜ್ಞೆ ಇರುತ್ತೆ, ನಾನು ಮಾಡ್ತಾ ಇರೋದು ತಪ್ಪು ಅಂತ ಗೊತ್ತಿರುತ್ತೆ, ಸ್ವಭಾವತಃ ಒಳ್ಳೆಯರು. ಆದರೆ ಯಾವುದೋ ಒಂದು ಪ್ರಾರಬ್ಧಕ್ಕಾಗಿ ಹೇಳಿದ್ವಲ್ಲ, ತಪ್ಪು ಮೂರು ಥರ ನಡೀತದೆ. ಗೊತ್ತಿಲ್ಲದಾಗ ತಪ್ಪಾಗ್ತದೆ, ಆಶೆಗಳು, ಅತಿಯಾದಂಥ ಬಯಕೆಗಳಿದ್ದಾಗ ಕೂಡ ಅದನ್ನು ಈಡೇರಿಸಿಕೊಳ್ಳಬೇಕು ಅಂತ ತಪ್ಪು ಮಾಡ್ತೇವೆ. ಇನ್ನೊಂದು ಪ್ರಾರಬ್ಧ ಕರ್ಮ, ಯಾವುದೋ ಒಂದು ಕಷ್ಟ ಬರುತ್ತೆ, ನಷ್ಟ ಆಗುತ್ತೆ, ಸಮಾಜದಲ್ಲಿ ನನ್ನ ಹೆಸರು ಕೆಡುತ್ತೆ, ಅದರಿಂದ ತಪ್ಪಿಸಿಕೊಳ್ಳಬೇಕು ಅಂತ ಇನ್ನೊಂದು ತಪ್ಪು ಮಾಡ್ತೇವೆ. ಸೊ ಇದು ಸ್ವಭಾವತಃ ಅದು ಗೊತ್ತಿದ್ದು, ಇದು ಕೆಟ್ಟದ್ದು ಅಂತ ಗೊತ್ತಿದ್ದು ಮಾಡೋದು. ಸೊ ಇದು ಇಂಥವರನ್ನು ದಿದ್ದಲಿಕ್ಕೆ ಅವಕಾಶ ಉಂಟು. ನಾನು ಮಾಡೋದೇ ಸರಿ ಇದೆ, ಯಾರೂ ನನಗಿಲ್ಲ ಅಂತಂಬೋರನ್ನ ದಿದ್ದೋದು ತುಂಬ ಕಷ್ಟ. ಹಾಗಾಗಿ ಸ್ವಭಾವವನ್ನು ತಿಳ್ಕೊಳ್ಳೋದಷ್ಟು ಸುಲಭ ವಿಷಯ ಅಲ್ಲ, ಅದು ಎಕ್ಸ್ಪೀರಿಯನ್ಸಿಗೆ ಸಿಗುವಂಥ ವಿಷಯ. ಲಾಜಿಕಲ್ ಡೈಲೆಕ್ಟಿಕ್ಸ್ಗೆ ಸ್ವಭಾವ ಅಂತಂದ್ರೇನು ತಿಳ್ಕೊಳ್ಳಿಕ್ಕೆ ಆಗೋದಿಲ್ಲ. ಸೊ ಜೀವ ಅನ್ನೋದು ಅತಿ ಸೂಕ್ಷ್ಮವಾದ ವಸ್ತು. ಅದು ಹೃತ್ಕಮಲ ಮಧ್ಯದಲ್ಲಿ, ಅಂದರೆ ಅನಾಹತ ಚಕ್ರ, ಥೈಮಸ್ ಗ್ಲ್ಯಾಂಡ್ ಅಂತೇವೆ, ಈ ಶಕ್ತಿ ಕೇಂದ್ರದಲ್ಲಿದೆ. ಈ ಜೀವ ಎನ್ನುವುದು
ಒಂದು ಕೋಣೆಯಲ್ಲಿ ಹಚ್ಚಿದಂಥ ಪುಟ್ಟ ದೀಪದಂತೆ. ದೀಪ ಎಲ್ಲೋ ಒಂದು ಕಡೆ ಹಚ್ಚಿದರೂ ಕೂಡ ಅದರ ಬೆಳಕು ಇಡೀ ಕೋಣದಲ್ಲಿ ಬರುತ್ತಲ್ಲ, ರೂಮೆಲ್ಲ ಬೆಳಕಾಗ್ತದೆ. ದೀಪ ಇಡೀ ರೂಮನ್ನು ಬೆಳಗಿಸುವಂತೆ ಜೀವ ಅತಿ ಸೂಕ್ಷ್ಮವಾದರೂ ಕೂಡ ಅದರ ಬೆಳಕು ಇಡೀ ದೇಹವನ್ನು ವ್ಯಾಪ್ತರಿಸಿರ್ತದೆ. ಇಂತಹ ಜೀವ ಮತ್ತು ಜೀವ ಸ್ವಭಾವವೇ ಅಧ್ಯಾತ್ಮ. ಇದರಲ್ಲಿ ಬೇರೆ ಬೇರೆ ಸಿದ್ಧಾಂತಗಳು ಬೇರೆ ಬೇರೆ ರೀತಿಯಲ್ಲಿ ಹೇಳುತ್ತೆ. ಈಗ ನನ್ನ ಬಗ್ಗೆ ನಾನು ತಿಳ್ಕೊಳ್ಬೇಕಾದ್ರೆ ಅದು ಒಂದೇನೋ ಎರಡೋ, ಎಲ್ಲರ ಶರೀರದಲ್ಲಿರೋ ದೇಹವು ಜೀವ ನನ್ನ ದೇಹ ಒಂದೇನೋ, ಅಥವಾ ಎಲ್ಲರ ದೇಹದಲ್ಲಿರುವಂಥ ಜೀವಗಳು ಬೇರೆ ಬೇರೆನೋ, ಅದರ ಸೈಜ್ ಏನು, ಇದೆಲ್ಲ ಕೂಡ ನಾವು ಮೋಕ್ಷ ಅಂತ ಎಂಬ ಪಾಠದಲ್ಲಿ ಹಿಂದೆ ನೋಡಿದ್ದೇವೆ. ದ್ವೈತ, ಅದ್ವೈತ, ವಿಶಿಷ್ಟ ಅದ್ವೈತ, ಒಂದೊಂದು ಸಿದ್ಧಾಂತದಲ್ಲಿ ಅಟ್ಲೀಸ್ಟ್ ಜೀವ ಅಂತಂಬೋದೊಂದು ಇದೆ ಅಂತಂಬೋ ಅರಿವು ಮೊದಲು ಬರಬೇಕು. ಅದನ್ನು ತಿಳಿಸುವಂಥ ಶಾಸ್ತ್ರವೇ ಅಧ್ಯಾತ್ಮಶಾಸ್ತ್ರ. ಕೃಷ್ಣ ಮುಂದುವರೆದು ಹೇಳ್ತಾನೆ, ಈ ಪ್ರಪಂಚ ಅಂತಂದರೆ ಭೂತ ಮತ್ತು ಭಾವ, ಅಂದರೆ ಇದು ಜೀವ ಮತ್ತು ಜಡದ ಸೃಷ್ಟಿ ಅಂತ ಹೇಳ್ತಾನೆ. ನಾವು ಈ ಜಗತ್ತಿನಲ್ಲಿದ್ದೇವೆ. ಇಂತಹ ಜಗತ್ತು ಹೇಗೆ ಸೃಷ್ಟಿಯಾಯಿತು, ಯಾವಾಗ ಸೃಷ್ಟಿಯಾಯಿತು, ಅದರ ಹಿಂದಿರುವಂಥ ರಾ ಮೆಟೀರಿಯಲ್ ಯಾವುದು, ಅದರ ನಿಮಿತ್ತ ಮತ್ತು ಉಪದಾನ ಕಾರಣ ಯಾರು. ನಿಮಿತ್ತ ಅಂತಂದರೆ ಮಾಡಿದವರು ಯಾರು, ಉಪದಾನ ಅಂತಂದರೆ ರಾ ಮೆಟೀರಿಯಲ್, ಅದಕ್ಕೆ ಕಾರಣ ಯಾರು, ರಾ ಮೆಟೀರಿಯಲ್ ತಯಾರು ಮಾಡಿದವನು ಯಾರು. ಜೀವ ದೇಹದ ಮೂಲಕ ಯಾಕೆ ಹುಟ್ಟಬೇಕು, ಎಲ್ಲವನ್ನು ವ್ಯವಸ್ಥಿತವಾಗಿ ನಡೆಸುತ್ತಿರುವಂಥ ಆ ಮಹಾಶಕ್ತಿ ಯಾವುದು. ಹೀಗೆ ಚಿಂತನೆ ಮಾಡಿದಾಗ ನಮಗೊಂದು ವಿಷಯ ತಿಳಿದು ಬರುತ್ತೆ, ಅದೇ ಕರ್ಮ ಸಿದ್ಧಾಂತ. ಈ ಪ್ರಶ್ನೆಗಳನ್ನು ಯಾಕೆ ಮಾಡಿದ, ಯಾರು ಸೃಷ್ಟಿ ಮಾಡಿದರು, ರಾ ಮೆಟೀರಿಯಲ್ ಯಾವುದು, ಜೀವವನ್ನು ದೇಹದಲ್ಲೇ ಯಾಕೆ ಹುಟ್ಟಿಸ್ಬೇಕು, ಈ ಬಡವರ ಮನೆಗೆ ಯಾಕೆ ಹುಟ್ಟಿಸ್ಬೇಕು, ಶ್ರೀಮಂತರ ಮನೆಗೆ ಯಾಕೆ ಹುಟ್ಟಿಸ್ಬಾರ್ದು, ಈ ಥರ ಪ್ರಶ್ನೆಗಳೆಲ್ಲ ಕೂಡ ಕರ್ಮ ಸಿದ್ಧಾಂತಕ್ಕೆ ಸಂಬಂಧಪಟ್ಟ ಆಯಾ ಜೀವದ ಪ್ರಾರಬ್ಧ ಕರ್ಮಕ್ಕನುಸಾರವಾಗಿ ಮಾಡ್ತಾರೆ. ಈಗ ನಾವು ಶಾಲೆಯಲ್ಲಿ ಹೋಗ್ತೇವೆ, ಶಾಲೆಯಲ್ಲಿ ವಿದ್ಯಾರ್ಥಿಗೆಲ್ಲ ಕೂಡ ಎಕ್ಸಾಮ್ ಇಡ್ತೇವೆ, ರಿಸಲ್ಟ್ ಬರ್ತದೆ. ರಿಸಲ್ಟ್ ಯಾಕೆ, ಯಾರ ಎಫಿಷಿಯನ್ಸಿ ಏನು ಅದಕ್ಕೆ ತಕ್ಕಂತೆ ಮುಂದೆ ಅವರಿಗೆ ಅವಕಾಶಗಳು ಮಾಡಿಕೊಳ್ಳೋದು. ಎಲ್ಲರಿಗೂ ಅವಕಾಶ ಕೊಡಲಿಕ್ಕಾಗೋದಿಲ್ಲ, ಅವರವರ ಯೋಗ್ಯತೆಗೆ ತಕ್ಕಂತೆ ಅವಕಾಶ ಕೊಡಬೇಕು. ಹಾಗೆ ಜೀವರಿಗೆ ಕೂಡ ಅವರವರ ಯೋಗ್ಯತೆಗೆ ತಕ್ಕಂತಲೇ ಶರೀರ, ಅವರಿಗೆ ಯೋಗ್ಯತೆಗೆ ತಕ್ಕಂತಲೇ ವಾತಾವರಣ. ನಮಗೆ ಶರೀರ ಬರೋದಾಗಲಿ, ಯಾರ ಮನೆಗೆ ಹುಟ್ಟೋದಾಗಲಿ, ಯಾವ ದೇಶದಲ್ಲಿ ಹುಟ್ಟಬೇಕು ಅಂತಾಗಲಿ, ಎಂತಹವರ ಜೊತೆ ಸಂಪರ್ಕ, ಇದೆಲ್ಲ ಕೂಡ ಕರ್ಮ ಸಿದ್ಧಾಂತದ ಕೆಳಗೆ ಬರುತ್ತೆ. ನಮ್ಮ ಜ್ಯೋತಿಷ್ಯಕ್ಕೆ ಇದು ತುಂಬ ಹತ್ತಿರವಾದಂಥ ವಿಚಾರ. ನಾವು ಜ್ಯೋತಿಷ್ಯ ಹೇಳ್ತಾ ಇದ್ದೀವಿ ಅಂತಂದರೆ ಅವನ ಹಿಂದಿನ ಕರ್ಮ ತಿಳ್ಕೊಂಡು ಅವನಿಗೆ ಏನಾಗುತ್ತೆ ಅಂತಂಬುದು ಹೇಳ್ತೇವೆ. ಅಂದರೆ ಕರ್ಮ ಸಿದ್ಧಾಂತದಿಂದ ಅಧಿಭೂತ ವಿಜ್ಞಾನದವರೆಗೂ ಬರ್ತೇವೆ. 6 ಸಬ್ಜೆಕ್ಟ್ಗಳು ಕವರ್ ಆಗ್ತದೆ. ಅಧಿಭೂತ ಅಂದರೆ ಶರೀರ, ಅವನಿಗೆ ಆನಂದ ಆಗಬೇಕು ಅಂದರೆ ಮನಸ್ಸು, ಅಧ್ಯಾತ್ಮ. ಸೊ ಇವನಿಗೆ ಪ್ರಾರಬ್ಧ ಕರ್ಮ ಒಳ್ಳೆಯದಾಗಿದ್ದರೆ ಭಗವಂತ ಆಯಾ ದೇವತೆಗಳಿಂದ ಅವನಿಗೆ ಒಳ್ಳೆಯದನ್ನೇ ಮಾಡಬೇಕು. ಇದೊಂದು ದೊಡ್ಡ ಡಿಪಾರ್ಟ್ಮೆಂಟ್. ಸೊ ಹೀಗೆ ಅಧಿಭೂತ, ಅಧ್ಯಾತ್ಮ, ಅಧಿದೈವ, ಅಧಿಯಜ್ಞ ಇದೆಲ್ಲ ಕೂಡ ನಮ್ಮ ಒಳಗಿರುವಂಥದ್ದು. ಬ್ರಹ್ಮ, ಕರ್ಮ ಇದು ಹೊರಗೆ, ಮನುಷ್ಯ ದೇಹದಿಂದ ಹೊರಗೆ ಇರುವಂಥದ್ದು, ಎಲ್ಲರಿಗೂ ಅಪ್ಲೈ ಆಗುವಂಥದ್ದು. ಹಾಗಾಗಿ ಇಲ್ಲಿ ಕರ್ಮ ಶಬ್ದಕ್ಕೆ ಬಗ್ಗೆ ಹೇಳ್ತಾನೆ. ಈಗ ಈ ಜೀವಜಾತವನ್ನು ಮತ್ತು ಜಡ ಪ್ರಪಂಚವನ್ನು ಸೃಷ್ಟಿ ಮಾಡುವಂಥ ಮೂಲ ಶಕ್ತಿ ಆ ಭಗವಂತ. ಅವನ ಕ್ರಿಯೆಯೇ ನಿಜವಾದಂಥ ಕ್ರಿಯೆ. ಯಾಕೆಂತಂದರೆ ನಿಜವಾಗಿ ನಮಗೇನು ಮಾಡಲಿಕ್ಕೆ ಬರೋದಿಲ್ಲ. ಯಾಕೆಂತಂದ್ರೆ ನಾವೇನಾದರೂ ಮಾಡ್ತಾ ಇದ್ದೇವೆ ಅಂತಂದರೆ ಭಗವಂತ ಶರೀರ ಕೊಟ್ಟದ್ರಿಂದಾನೇ ತಾನೆ. ಶರೀರವೇ ಇಲ್ಲದಿದ್ದರೆ ನಾನು ಏನು ಮಾಡಲಿಕ್ಕೂ ಇಲ್ಲ. ಸೊ ಭಗವಂತನೇ ಮಾಡ್ತಾನೆ, ಮಾಡಿಸ್ತಾನೆ ಅಂತ ಅರ್ಥ ಅಂತಂದರೆ ಹಿಂದೆ ಇರುವಂಥ ಭಾವನೆ, ಆಲೋಚನೆ ಅಲ್ಲ, ಅದು ಭಗವಂತ ಕೊಟ್ಟಿರುವಂಥ ಉಪಾದಾನ, ನಿಮಿತ್ತ ಆ ಶರೀರದಿಂದ. ಅದಕ್ಕೆ ಭಗವಂತನೇ ಮಾಡಿಸ್ತಾನೆ ಅಂತಂದರೆ ನಮ್ಮನ್ನು ಮನಸ್ಪೂರ್ವಕ ಪ್ರೇರಣೆ ಮಾಡ್ತಾನೆ ಅಂತಲ್ಲ, ಶರೀರವನ್ನು ಕೊಟ್ಟಿದ್ದಾನೆ. ಇಲ್ಲದಿದ್ದರೆ ನಾವು ಮಾಡಲಿಕ್ಕಾಗ್ತದೆ. ತಂದೆ ತಾಯಿಗಳು ನಮ್ಮ ಓದಿಸಿದ್ರು ಅಂತಂದರೆ ಓದಿಸ್ಲಿಕ್ಕೆ ಬೇಕಾದಂಥ ಒಂದು ಉಪಕರಣಗಳನ್ನು ಕೊಟ್ಟರು ಅಂತ ಅರ್ಥ. ಕಾಲೇಜ್ ಫೀಸ್ ಕಟ್ಟಿದ್ರು, ಸ್ಕೂಲಿಗೆ ಸೇರಿಸಿದ್ರು, ಊಟವನ್ನು ಹಾಕಿದರು, ಕ್ಯಾರಿಯರ್ ಕಟ್ಟಿ ಕೊಟ್ಟರು, ಬೇಕಾದಂಥ ಇಷ್ಟವನ್ನು ಎಲ್ಲ ಮಾಡಿದರು. ಅಷ್ಟೇ ಆಗಲಿ, ಅವರು ಓದಿಸಿರೋದು ಅವರು ಓದಿದ್ದಲ್ಲ, ಓದಿದ್ದು ನಾನೇ. ಭಗವಂತ ಎಲ್ಲವನ್ನೂ ಮಾಡ್ತಾನೆ, ಆದರೆ ಕ್ರಿಯೆ ನನ್ನಿಂದಲೇ ನಡೀತದೆ. ಆದರೆ ಹೊಣೆಗಾರಿಕೆ ಭಗವಂತಂದು. ಭಗವಂತ ಕೊಡದೇ ಇದ್ದರೆ ಏನೂ ಮಾಡಲಿಕ್ಕೂ ಆಗೋದಿಲ್ಲ. ಈ ಪ್ರಪಂಚ ವೈವಿಧ್ಯಮಯವಾದಂಥ ಸೃಷ್ಟಿಯ ಮತ್ತು ಮೂಲವನ್ನು ತಿಳಿದಾಗ ನಿಜವಾದಂಥ ಕರ್ಮ ಎಂಬುದು ತಿಳಿಯುತ್ತೆ. ನಾವೆಲ್ಲರೂ ಕೂಡ ಭಗವಂತನ ಸೃಷ್ಟಿ ಮಾಡಿದಂಥ ಗೊಂಬೆಗಳು, ಆತ ಸೂತ್ರಧಾರ. ನಮ್ಮ ಕ್ರಿಯೆ ಆ ಸೂತ್ರಧಾರನ ನಿಯಮಕ್ಕೆ ಸಂಬಂಧಬದ್ಧವಾಗಿರುತ್ತೆ. ಇಡೀ ವಿಶ್ವಚಕ್ರ ಭಗವಂತನ ಅಧೀನವಾಗಿ ತಿರುಗುತ್ತೆ.
ಭಗವಂತನ ಕ್ರಿಯೆಯೇ ಮಹಾಕ್ರಿಯೆ. ನಮ್ಮ ಕ್ರಿಯೆ ಸುತ್ತಿರುತ್ತಿರುವಂಥ ಮಹಾಚಕ್ರದ ಮೇಲೆ ಚಲಿಸುತ್ತಿರುವಂಥ ಇರುವೆಗಳಂತೆ. ಇರುವೆ ಯಾವ ದಿಕ್ಕಿಲ್ಲಿ ಚಲಿಸಿದರೂ ಕೂಡ ಅದು ಚಲಿಸುವುದು ಚಕ್ರ ತಿರುಗಿದಂತೆ ಹೊತ್ತು ಇರುವೆ ಚಲಿಸಿದಂತೆ ಚಕ್ರ ತಿರುಗುವುದಿಲ್ಲ. ಅದೇ ರೀತಿ ಪ್ರಪಂಚದ ಗತಿ ನಮ್ಮ ಕ್ರಿಯೆಯ ಮೇಲೆ ನಿರ್ಧಾರವಲ್ಲ, ಅದು ತನ್ನ ಗತಿಗನುಗುಣವಾಗಿ ನಿರಂತರವಾಗಿ ನಡೀತಾ ಇರುತ್ತೆ. ಆದ್ದರಿಂದ ನಾನು ಮಾಡಿದೆ, ನನ್ನಿಂದ ಆಯಿತು ಅಂತ ಅಹಂಕಾರ ಪಡೋದರಲ್ಲಿ ಯಾವ ಅರ್ಥವೂ ಇಲ್ಲ ಅಂತ ಹೇಳ್ತಾರೆ. ಹೀಗೆ ಜೀವ ಜಡ ಪ್ರಪಂಚದ ಸೃಷ್ಟಿಗೆ ಕಾರಣ ಆಗಿತ್ತಂಥ ವಿಶಿಷ್ಟವಾದಂಥ ಸೃಷ್ಟಿಕ್ರಿಯೆಯ ನಿಜವಾದಂಥ ಕರ್ಮ ಅಂತ ಹೇಳ್ತಾನೆ ಕೃಷ್ಣ. ಈ ಶ್ಲೋಕವನ್ನು ಇನ್ನೊಂದು ಆಯಾಮದಲ್ಲಿ ನೋಡ್ಬೋದು. ಇನ್ನೊಂದು ಆಯಾಮದಲ್ಲಿ ನೋಡಿದಾಗ ಇದು ಒಂದು ಹೊಸ ರೀತಿಯಲ್ಲಿ ತೆರೆದುಕೊಳ್ಳುತ್ತೆ. ಇಲ್ಲಿ ಜೀವದ ಬಗ್ಗೆ ಬರೋದೇ ಇಲ್ಲ. ಈ ಮೂರು ವಿಷಯಗಳು ಭಗವಂತನನ್ನೇ ಹೇಳುತ್ತೆ. ಬ್ರಹ್ಮ ಅಂತಂದರೆ ಭಗವಂತ, ಸ್ವಭಾವ ಅಧ್ಯಾತ್ಮ ಅಂತಂದರೆ ಭಗವಂತನ ಸ್ವತಂತ್ರ ಭಾವ ಅಂತ ಅರ್ಥ. ಆದ್ದರಿಂದ ಭಗವಂತನ ಗುಣ ಧರ್ಮ ಚಿಂತನೆಯೇ ಅಧ್ಯಾತ್ಮ. ಅಧ್ಯಾತ್ಮ ಅಂತಂದರೆ ನಾವು ಭಗವಂತನ ಬಗ್ಗೆ ಯಾಕೆ ಚಿಂತನೆ ಮಾಡ್ತೇವೆ? ನಿಜವಾಗೂ ಚಿಂತನೆ ಮಾಡಬೇಕಾದ್ದು ಭಗವಂತನನ್ನೇ. ಆದರೆ ಭಗವಂತನನ್ನು ಚಿಂತನೆ ಮಾಡಬೇಕಾದ್ರೆ ಮೊದಲು ನನ್ನ ಬಗ್ಗೆ ನನಗೆ ಗೊತ್ತಿರಬೇಕಲ್ಲ. ಸೊ ಅಧ್ಯಾತ್ಮ ಅಂತಂದರೆ ಎರಡು ಥರ. ಪ್ರಾರಂಭದಲ್ಲಿ ನನ್ನ ಬಗ್ಗೆ ನಾನು ತಿಳ್ಕೊಳ್ಬೇಕು. ನಾನು ಅಂತಂಬೋದು ಗೊತ್ತಿಲ್ಲದೆ ಇದ್ದರೆ ಭಗವಂತನ ಬಗ್ಗೆ ತಿಳ್ಕೊಳ್ಳೋದು ಅರ್ಥವೇ ಇಲ್ಲ. ಸೊ ಅಧ್ಯಾತ್ಮ ಅಂತಂದರೆ ನನ್ನ ಬಗ್ಗೆ, ಜೀವದ ಪರವಾಗಿ ನೋಡಬೇಕಾದ್ರೆ ನನ್ನ ಬಗ್ಗೆ ತಿಳ್ಕೊಳ್ಳೋದು. ಜೀವವನ್ನು ಬಿಟ್ಟರೆ ಇಗ್ನೋರ್ ಮಾಡಿದರೆ ಭಗವಂತನ ಬಗ್ಗೆ ತಿಳ್ಕೊಳ್ಳೋದು. ಹಾಗಾಗಿ ಭಾಗವತ, ರಾಮಾಯಣ, ಭಾರತ, ಉಪನಿಷತ್ತುಗಳು ಇವೆಲ್ಲ ನಾವು ಅಧ್ಯಾತ್ಮದಲ್ಲಿ ಓದ್ತೇವೆ. ಅಧ್ಯಾತ್ಮ ಚಿಂತನೆ, ಪ್ರವಚನ ನಡೀತಾ ಇದೆ, ಆಧ್ಯಾತ್ಮಿಕ ಕಾರ್ಯಕ್ರಮ ಇದೆಲ್ಲ ಹೇಳ್ತಾರೆ. ಹಾಗಾಗಿ ನಿಜವಾದಂಥ ಆಧ್ಯಾತ್ಮಿಕ ಚಿಂತನೆ ಅಂತಂದರೆ ಭಗವಂತನ ಗುಣಧರ್ಮಗಳನ್ನು ತಿಳ್ಕೊಳ್ಳೋದು. ನಮ್ಮಲ್ಲಿ ಕೆಲವರು ಕೇಳ್ತಾರೆ, ಭಗವಂತನಿಗೆ ಯಾಕೆ ಈ ಸ್ವಭಾವ? ಒಬ್ಬರಿಗೆ ಸುಖ, ಇನ್ನೊಬ್ಬರಿಗೆ ದುಃಖ, ಒಬ್ಬರಿಗೆ ಬಡತನ, ಇನ್ನೊಬ್ಬರಿಗೆ ಸಿರಿತನ, ಒಬ್ಬರ ನರಕಕ್ಕೆ, ಇನ್ನೊಬ್ಬರ ಸ್ವರ್ಗಕ್ಕೆ, ಯಾಕೆ ತಾರತಮ್ಯ ಮಾಡ್ತಾನೆ ಅಂತ. ಇಲ್ಲಿ ಜೀವ, ಇಲ್ಲಿ ಇದಕ್ಕೆ ಆಲ್ರೆಡಿ ಉತ್ತರ 5ನೇ ಅಧ್ಯಾಯದಲ್ಲಿ ಕೊಟ್ಟಾಯಿತು. ಆದರೆ ಮತ್ತೊಂದು ಸಲ ಬರುತ್ತೆ. ಇಲ್ಲಿ ಜೀವ ಅನಾದಿ ನಿತ್ಯ, ಅದನ್ನು ಭಗವಂತ ಸೃಷ್ಟಿ ಮಾಡಿಲ್ಲ. ಪ್ರತಿಯೊಂದು ಜೀವಸ್ವರೂಪದ ಗುಣಧರ್ಮ ಸ್ವಭಾವಕ್ಕನುಗುಣವಾಗಿರುತ್ತೆ, ಅರ್ಹತೆಗೆ ಅನುಗುಣವಾಗಿರುತ್ತೆ. ಅವರವರನ್ನು ಸೃಷ್ಟಿ ಮಾಡುವುದು ಭಗವಂತನ ಸ್ವಭಾವ ಅಷ್ಟೇ. ಒಂದು ತೋಟಗಾರ ಹೇಗೆ ಗಿಡಗಳನ್ನು, ಒಂದು ಬೀಜವನ್ನು ಬಿತ್ತಿ ಅದಕ್ಕೆ ನೀರು ಹಾಕಿ ಗೊಬ್ಬರ ಹಾಕಿ ಬೇರೆ ಪ್ರಾಣಿಗಳಿಂದ ಅದನ್ನು ತಿನ್ನದೆ ರಕ್ಷಣೆ ಮಾಡ್ತಾ ಹೇಗೆ ಒಬ್ಬ ತೋಟಗಾರ ಒಂದು ಮರವನ್ನು ಬೆಳೆಸ್ತಾನೋ, ಅದೇ ರೀತಿ ಭಗವಂತ ಜೀವವನ್ನು ತಾಯಿ ಗರ್ಭದಲ್ಲಿ ಬಿತ್ತಿ ಅದಕ್ಕೊಂದು ಶರೀರವನ್ನು ಕೊಟ್ಟು ಬೇರೆಯವರಿಂದ ಅವರಿಗೆ ತೊಂದರೆ ಆಗದಂತೆ ಅದನ್ನು ಬೆಳೆಸುವಂಥ ಕ್ರಿಯೆ ಮಾಡ್ತಾನೆ. ಬೆಳೆಯುವುದು ಆ ಜೀವದ ಸ್ವಭಾವದಂತೆ. ಒಳ್ಳೇದು ಮಾಡಬೇಕಾ, ಕೆಟ್ಟದ್ದು ಮಾಡಬೇಕಾ, ನಾನು ಭಗವಂತನ ಬಗ್ಗೆ ತಿಳ್ಕೊಳ್ಬೇಕಾ, ಲೌಕಿಕದ ಬಗ್ಗೆ ತಿಳ್ಕೊಳ್ಬೇಕಾ, ಇದು ಆ ಜೀವ ಸ್ವಭಾವಕ್ಕಿರುವಂಥ ಚಾಯ್ಸ್. ಅದು ಅದಕ್ಕೆ ಸ್ವಭಾವಕ್ಕೆ ತಕ್ಕಂತೆ ಅದು ಬೆಳೀತದೆ. ಇದರ ಭಗವಂತ ಮಾಡೋದು ಏನೂ ಇಲ್ಲ. ಇಲ್ಲದ್ರೆ ಭಗವಂತ ಇನ್ನೊಬ್ಬರಿಗೆ ಮೋಸ ಮಾಡು, ಇನ್ನೊಬ್ಬನ ಹೊಡಿ, ಇನ್ನೊಬ್ಬನ ಅಪಹರಣೆ ಮಾಡು, ಅವರನ್ನ ಲಪಟಾಯಿಸು, ಹೀಗೆ ಭಗವಂತ ಯಾಕೆ ಮಾಡಿ ಹೇಳ್ತಾನೆ? ನಿಜವಾಗಿ ಹೇಳ್ಬೇಕಾದ್ರೆ ಭಗವಂತನೇ ನನ್ನ ಹತ್ರ ಎಲ್ಲ ಭಗವಂತ ಒಳ್ಳೆಯದೇ ಮಾಡಿಸಿದ ಅಂದರೆ ಕೆಟ್ಟದ್ದು ಮಾಡಿಸೋದು ಅವನೇ ತಾನೇ. ಹಾಗಾಗಿ ಮೂಲಭೂತವಾದ ಅವನ ಸ್ವಭಾವ, ಆ ಸ್ವಭಾವದ ಮೇಲೆ ಕೂತಿರುವಂಥ ಪ್ರಭಾವ, ಆ ಪ್ರಭಾವದಲ್ಲಿ ನಿಂತಿರುವಂಥ ಪ್ರಾರಬ್ಧ, ಇದು ಮೂರರಿಂದಲೇ ಅಲ್ಲಿ ಕ್ರಿಯೆ ಆಗುತ್ತೆ ವಿನ ಭಗವಂತನಿಂದ ಅಲ್ಲ. ನಾವು ಹಿಂದೆ ನೋಡಿದ್ವಿ, ಸ್ವಭಾವದ ಮೇಲೆ ಎರಡು ಮುಚ್ಚಲ ಇರ್ತದೆ. ಸ್ವಭಾವ ಅಂತಂಬೋ ಡಬ್ಬಿಗೆ 2 ಮುಚ್ಚಲ, ಅದನ್ನೇ ಪ್ರಭಾವ ಅಂತೇವೆ. ಒಂದು ಆನುವಂಶಿಕ ಪ್ರಭಾವ, ಇನ್ನೊಂದು ವಾತಾವರಣದ ಪ್ರಭಾವ, ಜೆನೆಟಿಕ್ ಫೋರ್ಸ್ ಆ್ಯಂಡ್ ಎನ್ವಿರಾನ್ಮೆಂಟಲ್ ಫೋರ್ಸ್ ಅಂತೇವೆ. ಅದು ನಮ್ಮ ಮೇಲೆ ಪ್ರಚಂಡವಾಗಿ ಕೆಲಸ ಮಾಡ್ತಾ ಇರುತ್ತೆ. ಅದರ ಮೇಲೆ ನಮ್ಮ ಪ್ರಾರಬ್ಧ. ನಾನು ಹಿಂದೆ ಹೇಳಿದ್ನಲ್ಲ, 3 ಎಕ್ಸಾಂಪಲ್ ಹೇಳ್ಬಿಟ್ಟೆ. ಮನುಷ್ಯ ತಪ್ಪು ಯಾವಾಗ ಮಾಡ್ತಾನೆ? ಗೊತ್ತಿಲ್ಲದಾಗ ಮಾಡ್ತಾನೆ. 2ನೇದು ಬೈಕೆಗಳು ಜಾಸ್ತಿ ಆದರೆ ಮಾಡ್ತಾನೆ. 3ನೇದು ಪ್ರಾರಬ್ಧದಿಂದ ಮಾಡ್ತಾನೆ. ಹಾಗೆ ಮೊದಲನೇದೇನು? ಅಜ್ಞಾನದಿಂದ ಅಲ್ವಾ? ನಾವು ಬೆಳೆದ ವಾತಾವರಣ ಅಂತಂದರೆ ಬೆಳೆದಂಥ ಆನುವಂಶಿಕ, ನಾವು ಯಾರ ಮನೆಗೆ ಹುಟ್ಟಿರ್ತೇವೆ, ಅವರು ನಮಗೆ ಏನು ಹೇಳಿಸ್ಕೊಡ್ತಾರೆ ಅದೇ ನಮ್ಮ ಮೇಲೆ ತೋರಿಸ್ತಾ ಇರುತ್ತೆ. ನಾನು ಬ್ರಾಹ್ಮಣರ ಮನೆ ಹುಟ್ಟಿದಂತ ತಿಳ್ಕೊಂಡು ನಾನು ಬ್ರಾಹ್ಮಣ, ನಾನು ಶ್ರೇಷ್ಠ, ಇದೆಲ್ಲ ನನಗೆ ಬೇಕಾಗಿಲ್ಲ ಅಂತ ಆ ರೀತಿ ಅವನ ಆ ಪ್ರಭಾವವೇ ಬರ್ತಾ ಇರುತ್ತೆ.
ಸೊ ಹೀಗೆ ನಾವು ಹುಟ್ಟಿದ ಯಾರ ಮನೆಯಲ್ಲಿ ಹುಟ್ಟಿದ್ದೇವೆ, ಆ ಮನೆಯಲ್ಲಿ ಹಿಂದಿನಿಂದ ಯಾವ ರೀತಿ ನಡ್ಕೊಂಡು ಬಂದಿದ್ದಾರೆ ಅದೇ ನಮ್ಮ ಮೇಲೆ ಪ್ರಭಾವ ಕೊಡುತ್ತೆ. ನಮ್ಮ ಸ್ವಭಾವವನ್ನು ಮುಚ್ಚಿ ಅದರ ಕೆಲಸ ಮಾಡ್ತಾ ಇರುತ್ತೆ. ನಮ್ಮ ಸ್ವಭಾವ ಗೊತ್ತಾಗೋದೇ ಇಲ್ಲ. ಎಂಥ ಬ್ರಾಹ್ಮಣ ಆದರೂ ಕೂಡ ನೀವು ಅಮೆರಿಕಾಗೆ ಹೋಗಿ, ಲಾಸ್ ವೇಗಾಸಿಗೆ ಹೋಗಿ, ಅಲ್ಲಿ ಬ್ರಾಹ್ಮಣ ಅಂತ ಎಚ್ಚರಿಕೆ ಇರ್ತದೇನು? ನಾನು ಬ್ರಾಹ್ಮಣ ಅಂತ ಮೊದಲೇ ಮರೆತು ಬಿಡ್ತೇವೆ. ನಮ್ಮ ಬ್ರಾಹ್ಮಣ ಅಂತ ಎಚ್ಚರಿಕೆ ಆಗೋದು ಯಾವಾಗ? ದೇವಸ್ಥಾನಕ್ಕೆ ಹೋದಾಗ, ಮಠಕ್ಕೆ ಹೋದಾಗ, ಯಾರಾದರೂ ಬ್ರಾಹ್ಮಣರಿಗೆ ಸಂಬಂಧಪಟ್ಟ ಅಂಥ ಸಮಯದಲ್ಲಿ ನಾನು ಬ್ರಾಹ್ಮಣ ಅಂತ ಹೇಳ್ಕೊಳ್ಳಿಕ್ಕೆ ನಾನು ಇಷ್ಟಪಡ್ತೇನೆ. ಸಿನಿಮಾ ಥಿಯೇಟ್ರಲ್ಲಿ ನಮಗೆ ಯಾರಿಗಾದ್ರು ಬ್ರಾಹ್ಮಣ ಅಂತ ಗೊತ್ತಾಗ್ತದ? ನಮಗೆ ಎಚ್ಚರಿಕೆ ಇರ್ತದ? ಎಚ್ಚರಿಕೆ ಇರಲ್ಲ. ನಾವು ಯಾವಾಗ ಬೇಕಾದ್ರೆ ನಾವು ಬಡಿಸ್ಕೊಡ್ತೇವೆ. ವಿದೇಶಕ್ಕೆ ಹೋಗ್ತೇವೆ, ಅಲ್ಲಿ ಬ್ರಾಹ್ಮಣ ಅಂತ ಕಂಡುಕೊಳ್ತೇವೆ, ಗೊತ್ತಾಗೋದೇ ಇಲ್ಲ. ಹೊರಗಡೆ ಹೋದರೆ ಮತ್ತೆ ಚಿಹ್ನೆ, ಅಕ್ಷತೆ, ಅಂಗಾರ ಎಂದೆಲ್ಲ ಒರೆಸಿಬಿಟ್ರೆ ನಾನು ಬ್ರಾಹ್ಮಣ ಅಲ್ಲ. ಯಾಕೆಂದರೆ ಹೊರಗಡೆಯಿಂದ ತಿನ್ನಬೇಕಾದ್ರೆ ಕೆಲವಿನ ವಿದ್ಯಾರ್ಥಿಗಳು ನೋಡ್ತಾ ಇರ್ತೀನಿ ವಿದ್ಯಾಪೀಠಗಳಲ್ಲಿ ಯಾರಾದರೂ ಬಂದು ಚೆನ್ನಾಗಿ ಅಕ್ಷತೆ, ಅಂಗಾರ ಇಟ್ಕೊಂಡು ಚೆನ್ನಾಗಿ ಒಳ್ಳೆ ಮಡಿ ಉಟ್ಕೊಂಡು ಹೋಗ್ತಾರೆ. ಅದೇ ಹೊರಗಡೆ ಏನಾದರೂ ಹೋಗಿ ಸಿನಿಮಾಕ್ಕೆ ಹೋಗಬೇಕಾದ್ರೂ ಅಂತಂದರೆ ಅಕ್ಷತೆ, ಅಂಗಾರ ಎಲ್ಲ ತೆಗೆದು ಬಿಡ್ತಾರೆ, ಪ್ಯಾಂಟ್ ಶರ್ಟ್ ಹಾಕಿಬಿಡ್ತಾರೆ. ಆವಾಗ ನನಗೆ ಬರೋದೇ ಇಲ್ಲ. ಇದನ್ನೇನಂತೀವಿ ನಾವು? ವಾತಾವರಣ ಪ್ರಭಾವ ಅಂತ ಕೇಳ್ತೇವೆ. ವಾತಾವರಣಕ್ಕೆ ತಕ್ಕಂತೆ ನಮ್ಮದು ಎಲ್ಲ ಜೆನೆಟಿಕ್ ಫೋರ್ಸು ಮುಚ್ಚಿ ಹೋಗ್ತದೆ. ಸ್ವಭಾವವನ್ನು ಜೆನೆಟಿಕ್ ಫೋರ್ಸು ಮುಚ್ಚಿದರೆ ಜೆನೆಟಿಕ್ ಫೋರ್ಸನ್ನು ವಾತಾವರಣ, ಎನ್ವಿರಾನ್ಮೆಂಟಲ್ ಫೋರ್ಸ್ ಮುಚ್ಚಿಬಿಡ್ತದೆ. ಸೊ ನಾವು ಬೇರೆ ಬೇರೆ ಪ್ರದೇಶದಲ್ಲಿದ್ದಾಗ ನಾವು ಒಂದೊಂದು ರೀತಿ ನಡ್ಕೊಡ್ತೇವೆ. ಆಮೇಲೆ ಕಷ್ಟ ಬಂತು ಅಂತಂದರೆ ಯಾವ ಬ್ರಾಹ್ಮಣ ಇಲ್ಲ, ಯಾವ ವಾತಾವರಣ ಇಲ್ಲ, ನಮಗೆ ಅದನ್ನು ಹೊರಗೆ ಬರೋದು ಹೇಗೆ ಅದೇ ಮುಖ್ಯ. ಆ ರೀತಿ ನಡ್ಕೊಳ್ತೇವೆ. ತುಂಬ ಕಷ್ಟ ಬಂತು, ನಾನು ಬ್ರಾಹ್ಮಣ, ನಾ ಈ ಥರ ಮಾಡಬಾರ್ದು ಅನ್ನೋಂಗೇ ಇಲ್ಲ. ಎಲ್ಲವನ್ನು ಬಿಡಬೇಕಾಗ್ತದೆ. ನಿಮಗೆ ಕೆಲವೊಂದು ಕಡೆ ಉದ್ಯೋಗ ಕೇಳಿದೆ ಅಂದ್ಕೊಳ್ಳಿ, ಒಳ್ಳೆ ಹಣ ಬರುತ್ತೆ, ಉದ್ಯೋಗ ಬರುತ್ತೆ, ಅಲ್ಲಿ ನೀವು ಮಡಿ ಗಿಡಿ ಉಟ್ಕೊಂಬರ್ಬಾರ್ದು ಅಂತ ಕೇಳಿದ್ರೆ ನಾವು ಮಡಿ ಉಟ್ಕೊಂಡು ಹೋಗೋದಿಲ್ಲ. ನೀವು ಹಿಂಗೆ ಮಾಡೋದಿಲ್ಲ, ಕ್ರಾಫ್ಟ್ ಇಟ್ಕೋಬೇಕು, ನಾವೆಲ್ಲ ಚೇಂಜ್ ಮಾಡ್ಕೋತೀವಲ್ಲ. ಪ್ರಾರಬ್ಧ, ಬಯಕೆ. ಸೊ ಬಯಕೆಗೆ ಅನುಗುಣವಾಗಿ ನಮ್ಮ ಎಲ್ಲವನ್ನು ಕಾಂಪ್ರಮೈಸ್ ಆಗ್ತೇವೆ. ಎನ್ವಿರಾನ್ಮೆಂಟಲ್ ಫೋರ್ಸನ್ನು ಕಾಂಪ್ರಮೈಸ್ ಆಗ್ತೇವೆ, ಜೆನೆಟಿಕ್ ಫೋರ್ಸನ್ನು ಕಾಂಪ್ರಮೈಸ್ ಆಗ್ತೇವೆ. ಸೊ ಹಾಗೆ ಇಷ್ಟು 3 ಫೋರ್ಸಸ್ಸು ನಮ್ಮ ಮೇಲೆ ಇದ್ದಾಗ ಸ್ವಭಾವ ಹೆಂಗೆ ಅಭಿವ್ಯಕ್ತ ಆಗ್ತದೆ? ನಿಮಗೆ ಈ ಗಿಡ ಮರಗಳನ್ನು ಬೆಳೆಸ್ತಾ ಇರ್ತಾರೆ, ಭತ್ತವನ್ನು ಏನೋ ಒಂದು ಬೀಜ ಹಾಕ್ತಾರೆ, ಆ ಬೀಜ ಹಾಕಿದ್ಮೇಲೆ ಅದು ಬೆಳೀತಾ ಇರುತ್ತೆ. ಅದರ ಮುಂದೆ ಸುತ್ತು ಹುಲ್ಲು, ಕಸ, ಬೇಡವಾದಂಥ ವ್ಯರ್ಥವಾದಂಥ ಇದೆಲ್ಲ ಬೆಳೀತದೆ. ಅದೆಲ್ಲ ಬೆಳೀತಾ ಹೋದರೆ ಇದು ಬೆಳೀಲಿಕ್ಕೆ ಆಗೋದೇ ಇಲ್ಲ, ಅದು ಡಾಮಿನೇಟ್ ಮಾಡ್ತದೆ. ದೊಡ್ಡ ದೊಡ್ಡ ಮರಗಳು ಬೆಳೆದೋಯ್ತು ಅಂದ್ಕೊಳ್ಳಿ, ಆ ಬಿಸಿಲು ನಿಜವಾದಂಥ ಉಪಯೋಗಕ್ಕೆ ಬರುವಂಥ ಆ ಗಿಡದ ಮೇಲೆ ಬೀಳೋದೇ ಇಲ್ಲ. ಅದಕ್ಕೆ ನಾವೇನು ಮಾಡ್ತೇವೆ, ಅದನ್ನೆಲ್ಲ ಕಟ್ ಮಾಡಿಬಿಡ್ತೇವೆ. ಆವಾಗ ನಿಜವಾದಂಥ ಆ ಸ್ವಭಾವ ಅಭಿವ್ಯಕ್ತವಾಗ್ತದೆ. ಹಾಗೆ ಎಲ್ಲ ಮುಚ್ಚಿ ಹೋದರೆ ನಿಜವಾದ ಅಭಿವ್ಯಕ್ತ ಹೇಗೆ ಆಗೋದಿಲ್ಲವೋ ಹಾಗೆ ಜೆನೆಟಿಕ್ ಫೋರ್ಸ್, ಎನ್ವಿರಾನ್ಮೆಂಟಲ್ ಫೋರ್ಸ್ ಆ್ಯಂಡ್ ಪ್ರಾರಬ್ಧ, ಕಾರ್ಮಿಕ್ ಫೋರ್ಸ್, ಈ 3 ಕೂಡ ಏನು ಮಾಡುತ್ತೆ, ಜೀವ ಸ್ವಭಾವವನ್ನು ಗೊತ್ತಾಗಲಂಗೆ ಮಾಡ್ತದೆ. ನಿಜವಾಗ ನಮ್ಮ ಸ್ವಭಾವ ಯಾವುದೋ ನಮಗೆ ಗೊತ್ತಿಲ್ಲ, ಅದು ಹಾಗೆ ಮಾಡ್ತದೆ. ಆದರೆ ಅಧ್ಯಾತ್ಮದಲ್ಲಿ ಏನು ಹೇಳ್ತಾರೆ, ಮೊದಲು ನಿನ್ನ ಬಗ್ಗೆ ನೀನು ತಿಳ್ಕೊಂಡು ಇನ್ನೊಬ್ಬರಿಗೆ ಎಕ್ಸ್ಪ್ಲೈನ್ ಮಾಡೋದು ಬೇಕಿಲ್ಲ. ಮೊದಲು ನಾನೇನಂತ ನನಗೆ ಗೊತ್ತಾ ಮಾಡಿಕೊಂಡ್ರೆ ಸಾಕು. ಇನ್ನೊಬ್ಬರಿಗೆ ನನ್ನ ಸ್ವಭಾವ ಇಂಥದ್ದು ಅಂತ ಯಾರಿಗೂ ಎಕ್ಸ್ಪ್ಲೈನ್ ಮಾಡೋದು ಬೇಕಿಲ್ಲ. ಇದು ಎಕ್ಸ್ಪೀರಿಯನ್ಸ್ಗೆ, ಪ್ರಾಕ್ಟೀಸ್ಗೆ ಸಿಗಬೇಕಾದಂಥ ವಿಚಾರ. ಅದು ಲಾಜಿಕಲ್ ಡೈಲೆಕ್ಟಿಕ್ಸ್ಗೋ ಪ್ರೀಚ್ ಮಾಡೋಕ್ಕೋ ಇರುವಂಥ ವಿಷಯ ಅಲ್ಲ ಅಧ್ಯಾತ್ಮ ಅಂತಂದರೆ. ಆದರೆ ಅಧ್ಯಾತ್ಮದಲ್ಲಿ ಇನ್ನೊಂದು ಆ್ಯಂಗಲು, ಭಗವಂತನ ಸ್ವಭಾವದ ಬಗ್ಗೆ ತಿಳ್ಕೊಳ್ಬೇಕು ಅಂತಂದರೆ ಅಲ್ಲಿ ನಾವು ಪ್ರವಚನಾದಿಗಳನ್ನೆಲ್ಲ ಕೇಳ್ತೇವೆ. ನಿಜವಾಗಿ ನಮ್ಮ ಬಗ್ಗೆ ತಿಳ್ಕೊಳ್ಬೇಕಾದ್ರೆ ಸ್ವಪ್ರವಚನ ಮಾಡ್ಕೋಬೇಕು. ನಿಜವಾಗಿ ನನಗೆ ನಾನೇ ಪ್ರವಚನ, ನಾನು ಏನು ಅಂತಂಬುದು ತಿಳ್ಕೊಳ್ಬೇಕು. ಹಾಗೆ ಜೀವ ಅನಾದಿ ನಿತ್ಯ, ಅದು ಭಗವಂತನ ಸೃಷ್ಟಿ ಮಾಡಿಲ್ಲ. ಪ್ರತಿಯೊಂದು ಜೀವಸ್ವರೂಪದ ಗುಣಕರ್ಮಕ್ಕೆ ಅನುಗುಣವಾಗಿಯೇ ನಡೆಯುತ್ತೆ. ಆದ್ದರಿಂದ ಇಲ್ಲಿ ತಾರತಮ್ಯದ ಪ್ರಶ್ನೆಯೇ ಇಲ್ಲ ಅಂತ ಹೇಳ್ತಾರೆ. ಭಗವಂತನ ಸೃಷ್ಟಿಯ ಹಿಂದಿರುವಂಥ ಆತನ ಸ್ವಾತಂತ್ರ್ಯ, ನಿಷ್ಪಕ್ಷಪಾತ, ಯಾವುದೇ ಪ್ರಭಾವಕ್ಕೂ ಒಳಗಾಗದಾಗಿರುವುದು, ತ್ರಿಗುಣಾತೀತವಾದಂಥದ್ದು, ಇವು ಭಗವಂತನ ಮೂಲಭೂತ ಸ್ವಭಾವ. ಆತ ಯಾವುದೇ ಪ್ರಭಾವಕ್ಕೂ ಒಳಪಡೋದಿಲ್ಲ. ಈ ಸತ್ವರಜಸ್ತಮೋ ಗುಣಗಳಿಗೆ ಯಾವ ತತ್ವಕ್ಕೂ ಒಳಪಡೋದಿಲ್ಲ. ಇದೇ ಅವನ ಬಗ್ಗೆ ತಿಳ್ಕೊಳ್ಬೇಕಾದ ಅರಿವು. ನಾವು ಎಲ್ಲ ಪ್ರಭಾವಕ್ಕೂ ಒಳಪಟ್ಟವರು, ಆದರೆ ನಾನು ಯಾವ ಪ್ರಭಾವಕ್ಕೂ ಒಳಪಟ್ಟಿಲ್ಲ ಅಂತ ನಾವು ಅಂದ್ಕೊಳ್ತೇವೆ. ಭಗವಂತ ಯಾವ ಪ್ರಭಾವಕ್ಕೂ ಒಳಪಟ್ಟಿಲ್ಲ, ಆದರೆ ಆತ ಕೂಡ ಎಲ್ಲ ಪ್ರಭಾವಕ್ಕೂ ಒಳಪಟ್ಟಂಗೆ ನಾವು ತಿಳ್ಕೊಳ್ತೇವೆ. ಇದೇ ವಿಧಿ ವೈಪರೀತ್ಯ. ಭಗವಂತನ ಗುಣಧರ್ಮವನ್ನು ತಿಳಿದಾಗ ಅವನ ಸೃಷ್ಟಿ ಏನು ಅಂತ ನಮಗೆ ಗೊತ್ತಾಗ್ತದೆ. ಅದೇ ಕರ್ಮ. ಭಗವಂತನ ಕ್ರಿಯೆಯನ್ನು ಜ್ಞಾನ, ಇಚ್ಛೆ, ಕೃತಿ ಎನ್ನುವ 3 ಹಂತದಿದೆ. ಇದು ಇಚ್ಛಿಸುವುದೇ ಕ್ರಿಯೆ. ಇದನ್ನು ತಿಳಿಯುವುದು
ಕರ್ಮದ ಅರಿವು. ಹೀಗೆ ಭಗವಂತನ ಸ್ವರೂಪದ, ಗುಣಧರ್ಮದ ಮತ್ತು ಕ್ರಿಯೆಯ ಅರಿವೇ ಬ್ರಹ್ಮ, ಅಧ್ಯಾತ್ಮ ಮತ್ತು ಕರ್ಮ ಅಂತ ಹೇಳ್ತಾರೆ. ಮತ್ತೆ ಅಧಿಭೂತಂ ಚರೋಭಾವ ಪುರುಷಶ್ಚಾದಿದೈವತಂ ಅಧಿಯಜ್ಞೋಹ ಮೇವಾತ್ರ ದೇಹೇ ದೇಹಭೃತಾಂ ವರ ಅಂತ ಹೇಳ್ತಾರೆ. ಇಂದಿನ ಶ್ಲೋಕದಲ್ಲಿ ನೋಡಿದಂತೆ ಅಧ್ಯಾತ್ಮ ಅಂತಂದರೆ ಶರೀರದಲ್ಲಿ ಬಂದಿಯಾಗಿರುವಂಥ ಜೀವ. ಈ ಜೀವದ ಭೋಗಕ್ಕಾಗಿ ಸೃಷ್ಟಿಯಾಗಿರತಕ್ಕಂಥ ಈ ಪಂಚಭೂತಾತ್ಮಕವಾದ ಈ ಪ್ರಪಂಚ, ಸಮಸ್ತ ವಿಚಾರಗಳೂ ಅಧಿಭೂತದಲ್ಲಿ ಸೇರಿದೆ. ಸೊ ಪಂಚಭೂತದ ಮೂಲದ್ರವ್ಯ ಮತ್ತು ಪಂಚಭೂತದಿಂದ ನಿರ್ಮಾಣಗೊಂಡಂಥ ಈ ಪ್ರಪಂಚ ಅಧಿಭೂತ ಅಂತ ಹೇಳ್ತಾರೆ. ಸೊ ಜಡ ಪ್ರಕೃತಿಯಿಂದ ಹಿಡಿದು ಸ್ಥೂಲ ವಿಶ್ವದ ತನಕ ತ್ರಿಗುಣಾತ್ಮಕವಾದ ಎಲ್ಲವೂ ಅಧಿಭೂತವೇ. ನಮಗೆ ಕಣ್ಣಿಗೆ ಕಾಣದ ಏನೇನಿದೆ ಎಲ್ಲ ಕೂಡ ಅಧಿಭೂತವೇ. ಕೃಷ್ಣ ಹೇಳ್ತಾನೆ ಪುರುಷಶ್ಚಾದಿದೈವತಂ ಅಂತ. ಈ ಶರೀರದೊಳಗಿರುವಂಥ ಜೀವಕ್ಕೆ ನೆರವಾಗುವುದಕ್ಕೋಸ್ಕರ ದೇಹದಲ್ಲಿ ಬೇರೆ ಬೇರೆ ಇಂದ್ರಿಯಗಳನ್ನು ನಿಯಂತ್ರಿಸ್ತಕ್ಕಂಥ ದೇವತೆಗಳಿದ್ದಾರೆ. ಇದು ಅಧಿದೈವ ವಿಜ್ಞಾನ. ಇದು ಒಂದು ಮುಖ. ಇನ್ನೊಂದು ರೀತಿಯಲ್ಲಿ ನೋಡಿದ್ರೆ ಇಲ್ಲಿ ಕೃಷ್ಣ ಪುರುಷ ಅಂತ ಶಬ್ದವನ್ನು ಸಂಬೋಧನೆ ಮಾಡಿದ್ದಾನೆ. ನಮ್ಮ ದೇಹದಲ್ಲಿ 4 ಪುರುಷರಿದ್ದಾರೆ: ಶರೀರ ಪುರುಷ, ಚಂದ ಪುರುಷ, ವೇದ ಪುರುಷ, ಸಂವತ್ಸರ ಪುರುಷ ಅಂತ. ಈ ದೇಹ ನಿಂತು ನಡೆದಾಡಬೇಕಾದ್ರೆ ದೇಹದಲ್ಲಿ ಶರೀರ ಪುರುಷನಾದಂಥ ಶಿವಶಕ್ತಿ ಬೇಕು. ಮನಸ್ಸು ಯೋಚಿಸಿದ್ದಕ್ಕೆ ಸ್ಪಂದನೆ ಮಾಡಬೇಕಂದ್ರೆ ಪರಾಶರ ಪಶ್ಯಂತಿ, ಮಧ್ಯಮ ಮತ್ತು ವೈಖರಿ ರೂಪದಲ್ಲಿ ವಾಕ್ಶಕ್ತಿಯಾಗಿ ಹೊರಹೊಮ್ಮಲು ಚಂದಪುರುಷನಾಗಿ ಶೇಷದೇವರು ಕಾರಣ ಆಗ್ತಾರೆ. ಮನೋಮಯ ಕೋಶದಲ್ಲಿದ್ದು ವೇದಾಂತ ಚಿಂತನೆ, ಮನಸ್ಸಿನಲ್ಲಿ ಮನನಶಕ್ತಿ ಕೊಡ್ತಕ್ಕ ವೇದಪುರುಷ ಗರುಡ. ವೇದಪುರುಷ ನಮಗೆ ಅಪೂರ್ವವಾದಂಥ ವೈದಿಕ ವಾಂಗ್ಮಯ ಶಕ್ತಿ ಪ್ರಾಪ್ತವಾಗುವಂತೆ ಮಾಡ್ತಾನೆ. ಅದಕ್ಕೆ ತಿಳುವಳಿಕೆ ಅಂತೇವೆ ನಾವು. ಜೀವದ ಯೋಗ್ಯತೆಯನ್ನು, ಇಡೀ ಜೀವರ ಸ್ವರೂಪವನ್ನು ನಿಯಂತ್ರಣ ಮಾಡುವಂಥ ಜೀವ ಕಲಾಭಿಮಾನಿ ದೇವತೆ ಚತುರ್ಮುಖ ಬ್ರಹ್ಮ. ಆತನ್ನೇ ಸಂವತ್ಸರ ಪುರುಷ ಅಂತಂತಾರೆ. ಅಂದರೆ ಸಂವತ್ಸರ ಅಂತಂದರೆ ಚೆನ್ನಾಗಿ ಮಕ್ಕಳನ್ನು ಸಾಕುವಂಥ ಪಿತಾಮಹ ಅಂತ ಅರ್ಥ. ಸಂವತ್ಸರ, ಚೆನ್ನಾಗಿ ಸಾಕ್ತಾನೆ ಮಕ್ಕಳು, ಅದನ್ನೇ ಸಂವತ್ಸರ ಪುರುಷ ಅಂತ. ಬ್ರಹ್ಮ, ವಾಯು ಜೀವವನ್ನು ಮೇಲಕ್ಕೆತ್ತಿ ಸಾಧನೆಯ ಹಾದಿಯಲ್ಲಿ ತೊಡಗಿಸ್ತಾರೆ. ಹೀಗೆ ಪಂಚ ದೇವತೆಗಳು ಭಗವಂತನ ನಂತರ ದೇಹದಲ್ಲಿರುವಂಥ ಪ್ರಮುಖ ಅಧಿದೇವತೆಗಳು ಅಂತ ಹೇಳ್ತಾರೆ. ಅವರಿಂದ ನಿಯಂತ್ರಿಸಲ್ಪಟ್ಟ ಸಮಸ್ತ ಬ್ರಹ್ಮಾಂಡವೇ ಅಧಿಭೂತ. ಒಂದು ಉಪಮಾನ, ಸಣ್ಣ ಮಗುನ ತಗೊಳ್ಳಿ. ಸಣ್ಣ ಮಗು ಹಸುವಾಗತ್ತೆ. ಆದರೆ ಹಸುವಾದರೆ ತನಗೂ ಎಲ್ಲ ಶರೀರ ಇದೆ, ಕೈ ಕಾಲು ಎಲ್ಲ ಇದೆ. ತಾನೇ ಅಡುಗೆ ಮನೆಗೆ ಹೋಗಿ ಒಂದು ಪ್ಲೇಟಲ್ಲಿ ಅನ್ನವನ್ನು ಬಡಿಸಿಕೊಂಡು ತಿನ್ನಲಿಕ್ಕಾಗೋದಿಲ್ಲ. ಯಾಕೆಂತಂದರೆ ಅದಕ್ಕೆ ಆ ಶಕ್ತಿ ಇಲ್ಲ. ತಾಯಿ ಅದಕ್ಕೆ ಸಪೋರ್ಟ್ ಮಾಡ್ತಾಳೆ. ಎತ್ತಿಕೊಂಡು ಆ ಮಗುಗೆ ಒಂದು ತಟ್ಟೆಯಲ್ಲಿ ಹಾಕಿಕೊಂಡು ಚಂದ್ರನನ್ನು ನೋಡಿಸ್ತಾ ಬಾಯಲ್ಲಿ ಉಣಿಸ್ತಾಳೆ. ಮಗುವಿಗೆ ಆ ಶಕ್ತಿ ಇರಲ್ಲ. ಹಾಗೆ ಇಡೀ ಶರೀರ ಇದ್ದರೂ ಕೂಡ ಜೀವ ಅದನ್ನು ಆಪರೇಟ್ ಮಾಡುವಂಥ ಶಕ್ತಿ ಇರಲ್ಲ. ಆದರೆ ಅಭಿಮಾನ ದೇವತೆಗಳು ನಮ್ಮ ಆಲೋಚನೆಗೆ ತಕ್ಕಂತೆ ಅದನ್ನು ಆಪರೇಟ್ ಮಾಡ್ತಾರೆ. ಆ ದೇವತೆಗಳ ಬಗ್ಗೆ ಅಧಿದೈವ ಅಂತ ಕರೀತಾರೆ. ಕಣ್ಣಿಗೆ ಅಭಿಮಾನ ದೇವತೆ ಸೂರ್ಯ. ನಮಗೆ ಬೆಳಕು ಇಲ್ಲದೆ ಇದ್ದರೆ ಕಣ್ಣು ಇದ್ರೆ ಏನು ಉಪಯೋಗ? ಏನೂ ಇಲ್ಲ. ಕತ್ತಲು ನಮಗೆ ಕಾಣುತ್ತಾ? ಕಾಣೋದಿಲ್ಲ. ಶಬ್ದ ಇಲ್ಲದ ಕಡೆ ಕಿವಿ ಕೇಳುತ್ತಾ? ಕೇಳೋದಿಲ್ಲ. ಸೊ ಈ ದೇವತೆಗಳ ನಿಯಂತ್ರಣೆ ಮಾಡೋದ್ರಿಂದನೇ ನಮಗೆ ಈ ಕಣ್ಣಿನಿಂದ, ಕಿವಿಯಿಂದ ನೋಡಬೇಕಾದ ಸಮಸ್ತ ಎಲ್ಲವನ್ನೂ ನಾವು ಕೇಳ್ತಾ ಇದ್ದೇವೆ, ನೋಡ್ತಾ ಇದ್ದೇವೆ, ತಿಂತಾ ಇದ್ದೇವೆ, ರುಚಿ ಗ್ರಹಣ ಮಾಡ್ತಾ ಇದ್ದೇವೆ, ಎಲ್ಲವೂ ಕೂಡ. ಹಾಗಾಗಿ ಅಧಿದೈವ ವಿಜ್ಞಾನ ಅಂತಂದರೆ ಆ ದೇವತೆಗಳ ಬಗ್ಗೆ ತಿಳ್ಕೊಳ್ಳೋದು. ಎರಡನೇ ಆಯಾಮದಲ್ಲಿ ಶ್ಲೋಕವನ್ನು ನೋಡಿದ್ರೆ, ಹಿಂದಿನ ಶ್ಲೋಕದಲ್ಲಿ ಭಗವಂತನ ಸ್ವಭಾವ ಮತ್ತು ಅವನ ಕ್ರಿಯೆ ಎನ್ನುವಂಥ ಅರ್ಥವನ್ನು ನಾವು ವಿಶ್ಲೇಷಣೆ ಮಾಡಿದ್ರೆ ಅದೇ ರೀತಿ. ಅಧಿಭೂತ ಅಂತಂದರೆ ಬ್ರಹ್ಮಾದಿ ಸಮಸ್ತ ದೇವತೆಗಳು, ಚೇತನಾತ್ಮಕವಾದಂಥ ಪ್ರಪಂಚ, ಜೀವರು, ಶರೀರ, ಬ್ರಹ್ಮ ಮತ್ತು ಬ್ರಹ್ಮಾಂಡ ಎಲ್ಲ ಕೂಡ ಅಧಿಭೂತ ಅಂತ ಕರೀತಾರೆ. ಎಲ್ಲ ದೇವತೆಗಳು ಮಿಗಿಲಾದಂಥ ಭಗವಂತನ ಅನಂತ ಬ್ರಹ್ಮಾದಿ ದೇವತೆಗಳು, ತಾಯಿಯಾದಂಥ ಶಕ್ತಿ, ಶ್ರೀತತ್ವ, ಇದೆಲ್ಲನೂ ಕೂಡ ಅಧಿದೈವ ಅಂತ ಕರೀತಾರೆ. ಎಲ್ಲ ಕಡೆ ತುಂಬಿದ್ದು ಎಲ್ಲ ಜೀವರ ಒಳಗೂ ಅಂತರ್ಯಾಮಿಯಾಗಿ ನಿಂತು ನೇಮಿಸುವಂಥ ಭಗವಂತ ಅಧಿಯಜ್ಞ. ಹೀಗೆ ಹೇಳ್ತಾರೆ. ಇದು ಜೀವದ ಪರವಾಗೂ ಹೇಳಬಹುದು, ಭಗವಂತನ ಪರವಾಗೂ ಹೇಳಬಹುದು. ಸೊ ಅಧಿಭೂತ ಅಂತ ಒಟ್ಟಿಗೆ ನೋಡಿದ್ರೆ, ಒಂದು ನಿಮಿಷ, ಒಟ್ಟಿಗೆ ನಾವಿದೆಲ್ಲ ನೋಡ್ತಾ ಹೋದರೆ ಅಧಿಭೂತ ಅಂತಂದರೆ ಕಣ್ಣಿಗೆ ಕಾಣಿಸುವಂಥ ಮೆಟೀರಿಯಲ್ ಸೈನ್ಸ್, ಅದು ಜೀವ ಆಗಬಹುದು, ಜಡ ಆಗ್ಬೋದು. ಅಧ್ಯಾತ್ಮ ಅಂತಂದರೆ ಜೀವದ ಸ್ವಭಾವ ಏನು, ಮನಸ್ಸು ಏನು, ಅದರ ಬುದ್ಧಿ ಏನು, ಚಿತ್ತ ಏನು, ಇದರ ಬಗ್ಗೆ ತಿಳ್ಕೊಳ್ಬೇಕಾದ ಅಧ್ಯಾತ್ಮ ವಿಜ್ಞಾನ.
ಅಧಿದೈವ ಅಂತಂದರೆ ಈ ತತ್ವಾಭಿ ನಮಗೇನೇನಿದೆ ಇಂದ್ರಿಯಗಳು, ಅದನ್ನು ನಾವು ನಿಯಂತ್ರಿಸ್ತಾ ಇಲ್ಲ, ನಮಗೆ ಅಷ್ಟು ಶಕ್ತಿ ಇಲ್ಲ. ಅದನ್ನು ನಿಯಂತ್ರಣೆ ಮಾಡುವಂಥ ದೇವತೆಗಳೇ ಆ ಕೆಲಸ ಮಾಡ್ತಾರೆ, ನಮ್ಮ ಆಲೋಚನೆಗೆ ತಕ್ಕಂತೆ ಮಾಡ್ತಾರೆ. ಆ ದೇವತೆಗಳ ಬಗ್ಗೆ ತಿಳ್ಕೊಳ್ಳೋದನ್ನು ಅಧಿದೈವ ವಿಜ್ಞಾನ ಅಂತೇವೆ. ಈ ದೇವತಾ ಶಕ್ತಿಗಳೆಲ್ಲ ಹತ್ರ ಕೂಡ ಎಲ್ಲ ಕೆಲಸ ಮಾಡಿಸೋನು ಯಾರು? ಭಗವಂತ, ಕೋಆರ್ಡಿನೇಟರ್. ಈಗ ನಮಗೆ ಕಣ್ಣಲ್ಲಿ ಏನಾದರೂ ಡಸ್ಟ್ ಬಿಡುತ್ತೆ ಅಂದರೆ ಏನು ಮಾಡ್ತೇವೆ? ಇಮಿಡಿಯೇಟ್ಲಿ ಕಣ್ಣನ್ನು ಮುಚ್ಚಿಕೊಡ್ತೇವೆ ಕೈಯಿಂದ. ಕಾಲಲ್ಲಿ ಏನಾದರೂ ಚುಚ್ಚಿತು ಅಂತಂದರೆ ಇಮಿಡಿಯೇಟ್ಲಿ ಕೈ ಹೋಗಿ ತೆಗಿಲಿಕ್ಕೆ ಹೋಗ್ತದೆ. ಕಾಲಿಗೆ ಅಭಿಮಾನ ದೇವತೆ ಜಯಂತ, ಕೈಗೆ ಅಭಿಮಾನ ದೇವತೆ ಇಂದ್ರ. ಇವರಿಬ್ಬರ ಮಧ್ಯೆ ಈ ರೀತಿ ಕೋಆರ್ಡಿನೇಷನ್ ಬೇಕಂದರೆ ಹೂ ಇಸ್ ದ ಕೋಆರ್ಡಿನೇಟರ್? ಅವನೇ ಭಗವಂತ, ಬ್ರಹ್ಮ. ಅವನ ಬಗ್ಗೆ ತಿಳ್ಕೊಳ್ಳೋದು. ಇಡೀ ಈ ಭಗವಂತ ನನ್ನೊಳಗೆ ಮಾತ್ರ ಅಲ್ಲ, ಇಡೀ ಸಮಸ್ತ ಪ್ರಪಂಚದಲ್ಲಿ ಕಾರ್ಯವನ್ನು ನಿರ್ವಹಣೆ ಮಾಡ್ತಾ ಇದ್ದಾನೆ ಅಂತ ತಿಳ್ಕೊಳ್ಳೋದೆ ಬ್ರಹ್ಮವಿಜ್ಞಾನ. ಆ ಬ್ರಹ್ಮ ಯಾಕೆ ಮಾಡ್ತಾ ಇದ್ದಾನೆ, ನನ್ನ ಸೃಷ್ಟಿ ಯಾಕೆ ಮಾಡ್ತಾನೆ, ಈ ಜಡ ಸೃಷ್ಟಿ, ಜೀವ ಸೃಷ್ಟಿ ಯಾಕೆ ಇದೆಲ್ಲ? ಸ್ವಯಂಭೂ ಮನ್ವಂತರ, ವೈವಸ್ವತ ಮನ್ವಂತರ, ಎಷ್ಟೋ ಜನ ಮನುಗಳನ್ನು ಸೃಷ್ಟಿ ಮಾಡಿದ, ಪ್ರಜಾಪತಿಗಳನ್ನು ಸೃಷ್ಟಿ ಮಾಡಿದ, ಋಷಿಗಳನ್ನು ಸೃಷ್ಟಿ ಮಾಡಿದ, ಅವರಿಂದ ಕಶ್ಯಪ ಪ್ರಜಾಪತಿ, ಅವರಿಂದನೇ ಈ ಸಮಸ್ತ ಜೀವಗಳೆಲ್ಲ ಕೂಡ ಸೃಷ್ಟಿಯಾಯಿತು. ಕಶ್ಯಪನಿಗೆ 13 ನಿಮಗೆ ಭಾಗವತದಲ್ಲಿ ಬರೋದಲ್ಲ, ಅದೇ ಸೃಷ್ಟಿ ಕ್ರಮವೇ. ಅದೆಲ್ಲ ಯಾಕೆ ಮಾಡ್ತಾ ಇದ್ದಾನೆ ಅಂತಂಬೋದು ತಿಳ್ಕೊಳ್ಳೋದೆ ಕರ್ಮವಿಜ್ಞಾನ. ಸೊ ಇದು ಮನುಷ್ಯನಾದವನು ಪ್ರಯಾಣ ಕಾಲದವರೆಗೂ, ಪ್ರಯಾಣ ಕಾಲದಲ್ಲಿ ಅತಿ ಖಂಡಿತ ಬೇಕು. ಪ್ರಯಾಣ ಕಾಲ ಅಂತಂದರೆ ನಮ್ಮ ಕೊನೆಯ ಜೀವದ ಈ ಪ್ರಯಾಣ, ಕೊನೆಯ ಸ್ಥಿತಿ, ಮರಣ ಸಮಯ ಖಂಡಿತ ತಿಳ್ಕೊಳ್ಳೇಬೇಕು ಅಂತ ಹೇಳ್ತಾರೆ. ಆಮೇಲೆ ಮುಂದಿನ ಶ್ಲೋಕದಲ್ಲಿ ಆ ಸ್ಥಿತಿ ಹೇಗಿರುತ್ತೆ, ಆ ಸಾವಿನ ಸ್ಥಿತಿಯಲ್ಲಿ ಯಾಕೆ ಇದೆಲ್ಲ ತಿಳ್ಕೊಳ್ಬೇಕು, ಇದೆಲ್ಲ 6 ವಿಜ್ಞಾನಗಳು ತಿಳ್ಕೊಳ್ಳೋ ಅಂತ ಹೇಳಿದ್ವಿ. ಓಕೆ, ಅದು ಸಾವಿನ ಸಮಯದಲ್ಲಿ ಯಾಕೆ ತಿಳ್ಕೊಳ್ಬೇಕು, ಅದು ಯಾಕೆ ಅರಿವು ಬೇಕು ಅಂತಂಬುದನ್ನು ಮುಂದಿನ ಶ್ಲೋಕದಲ್ಲಿ ಭಗವಂತನು ವಿವರಣೆ ಮಾಡ್ತಾನೆ. ಅದನ್ನು ನಾವು ಮುಂದಿನ ವಾರ ನೋಡೋಣ. ಇಲ್ಲಿಗೆ ಸಮಯಾತೀತ ಇರೋದರಿಂದ ಇಲ್ಲಿಗೆ ನಾನು ಮುಗಿಸ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ನಮೋ ನಮಃ.